ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಇವಾಗ ನಾವು ಕೃಷ್ಣ ಲೋಕ ಬಂದ್ವಿ. ಭಾನುವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಹಳ ಮುಖ್ಯವಾದಂತ ವಿಷಯದ ಬಗ್ಗೆ ಅಂದ್ರೆ ಶ್ಲೋಕದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅಂದ್ರೆ ಹಿಂದಿನ ಕ್ಲಾಸಸ್ ಎಲ್ಲ ನೀವು ಕೇಳಿರ್ಬೋದು ಗುಹ್ಯತಮ ಜ್ಞಾನ ಅಂದ್ರೆ ಶ್ರೀ ಕೃಷ್ಣ ಸೀಕ್ರೆಟ್ ನಾಲೆಡ್ಜ್ ಅಂದ್ರೆ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್. ಗುಹ್ಯತಮ ಜ್ಞಾನ 9ನೇ ಅಧ್ಯಾಯದಿಂದ ಕೃಷ್ಣ ಶುರು ಮಾಡ್ತಾನೆ ಅರ್ಜುನನಿಗೆ ಹೇಳಕ್ಕೆ. ಸೊ ಆ 9ನೇ ಅಧ್ಯಾಯ 4ನೇ ಶ್ಲೋಕ ಮತ್ತೆ 5ನೇ ಶ್ಲೋಕ ಇವತ್ತು ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಈ 4 ಮತ್ತು 5ನೇ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಅರ್ಜುನನಿಗೆ ಅಂದ್ರೆ ಶ್ರೀ ಕೃಷ್ಣನಿಗೆ ಮತ್ತೆ ಈ ಭೌತಿಕ ಜಗತ್ತಿನಿಗೆ ಇರುವಂತ ಸಂಬಂಧ. ಮತ್ತೆ ಹೇಳ್ತೀನಿ, ಅಧ್ಯಾಯ 9 ಶ್ಲೋಕ 4 ಮತ್ತೆ 5ರಲ್ಲಿ ಶ್ರೀ ಕೃಷ್ಣನಿಗೆ ಮತ್ತೆ ಈ ಭೌತಿಕ ಜಗತ್ತಿಗೆ ಇರುವಂತ ಸಂಬಂಧ ಏನು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಹಾಗೆ ಈ ಶ್ಲೋಕದಲ್ಲಿ ಸ್ವಲ್ಪ ಒಗಟಿದೆ. ಏಕಾಗ್ರತೆಯಿಂದ ಕೇಳಿಸ್ಕೊಂಡ್ರೆ ನಮ್ಗೆ ಅರ್ಥ ಆಗತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಆ ಒಗಟು ಏನು ಅಂತ ನಾವು ಶ್ಲೋಕದಲ್ಲಿ ತಿಳ್ಕೊಳ್ಬೋದು. ಗೊತ್ತಾಯ್ತಲ್ಲ? ಓಕೆ, ನಾನು ಶ್ಲೋಕ ಹೇಳ್ತೀನಿ, ನೀವು ಅದನ್ನು ಹಾಗೆ ಹೇಳಿ. ಅಧ್ಯಾಯ 9 ಶ್ಲೋಕ 4 ಪೇಜ್ ನಂಬರ್ 453 ಯಥಾರೂಪದಲ್ಲಿ. ಮಯಾ ತತಂ ಇದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷವಸ್ಥಿತಾ ಮಯಾ ತತಂ ಇದಂ ಸರ್ವಂ ಜಗದ್ ಅವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷವಸ್ಥಿತಾ. ಅನುವಾದ ಓದ್ತೀನಿ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ಆದರೆ ನಾನು ಅವರಲ್ಲಿ ಇಲ್ಲ. ಅಂದ್ರೆ ಕೃಷ್ಣ ಸರಳವಾಗಿ ಅರ್ಜುನಿಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸರಳವಾಗಿ ತಿಳ್ಕೊಳ್ಬೇಕು ಅಂದ್ರೆ, ನಾನು ಎಲ್ಲಾ ಕಡೆ ಇದ್ದೀನಿ ಅಂದ್ರೆ ಇಡೀ ವಿಶ್ವದಲ್ಲಿ ಎಲ್ಲಾ ಕಡೆ ಇದ್ದೀನಿ. ಎಲ್ಲಾ ಜೀವಿಗಳು ಅಂದ್ರೆ ಮನುಷ್ಯರಷ್ಟೇ ಅಲ್ಲ, ಎಲ್ಲಾ ಜೀವಿಗಳು, ಒಂದು ಇರುವೆಯಿಂದ ಹಿಡಿದು ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ಆದ್ರೆ ನಾನು ಅವರಲ್ಲಿ ಇಲ್ಲ ಅಂತ ಕೃಷ್ಣ ಹೇಳಿದ್ರು. ಇದೇನ್ ಸಾಧ್ಯ? ಸರಿ, ಎಲ್ಲಾ ಕಡೆ ಇದ್ದೀನಿ ಅರ್ಥ ಮಾಡ್ಕೊಬಹುದು, ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ ಇದನ್ನು ಅರ್ಥ ಮಾಡ್ಕೋಬಹುದು, ಆದ್ರೆ ಜೀವಿಗಳು ನಾನೇ ಇಲ್ಲ ಅಂತ ಯಾಕೆ ಕೃಷ್ಣ ಹೇಳ್ಬೋದು? ಯೋಚನೆ ಮಾಡ್ಬೇಕಲ್ಲ. ನಾನು ಅದಕ್ಕೆ ಹೇಳಿದೆ ಒಗಟಿದೆ ಇದರಲ್ಲಿ. ಯಾಕೆ ಈ ತರ ಕೃಷ್ಣ ಹೇಳಿದ? ಸುಮ್ಮನೆ ಅಂತೂ ಕೃಷ್ಣ ಹೇಳಿರಲ್ಲ. ಕೃಷ್ಣ ಹೇಳ್ತಿದ್ದಾನೆ ಅಂದ್ರೆ ಅದರಲ್ಲಿ ಗಾಢವಾದ ಗೂಢಾರ್ಥ ಇರುತ್ತೆ. ಸೊ ಇದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಮಗೆ ಮೊದಲನೇ ವಿಷಯ ಏನು? ಎಲ್ಲಾ ಜೀವಿಗಳಲ್ಲೂ ನಾನಿದ್ದೀನಿ, ನಾನ್ ಅದರಲ್ಲಿಲ್ಲ. ಇದು ನಮ್ಗೆ ಅರ್ಥ ಆಗ್ತಿಲ್ಲ. ಫಸ್ಟ್ ಥಿಂಗ್, ನಾವು ಮೊದಲು ಯಾಕೆ ನಮಗೆ ಇದು ಅರ್ಥ ಆಗ್ತಿಲ್ಲ ಈಗ ಅನ್ನೋದನ್ನ ತಿಳ್ಕೊಳ್ಳೋಣ. ಒಂದು. ಎರಡನೇದು, ಇದನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ನಮಗೆ ಸ್ವಲ್ಪ ತಿಳುವಳಿಕೆ ಅಥವಾ ಜ್ಞಾನ ಅಥವಾ ಒಂದು ಅರ್ಹತೆ. ಸಾಧಾರಣವಾಗಿ ಭಕ್ತಿಲ್ ಬಂದ್ರೆ ಭಗವಂತ ಅರ್ಹತೆ ನೋಡೋಣ, ಕೃಪೆ ಕೊಟ್ಬಿಡ್ತಾನೆ ಇದನ್ನ ತಿಳ್ಕೊಳ್ಳೋದು. ಸೊ ಎರಡನೇದು, ಇದನ್ನ ಹೇಗೆ ನಾವು ತಿಳ್ಕೊಳ್ಬಹುದು. ಮೂರನೇದಾಗಿ, ಇದನ್ನ ಅರ್ಥ ಮಾಡ್ಕೊಂಡಿರುವಂತ ಭಕ್ತರಿಗೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಮೂರು ಟಾಪಿಕ್. ಸಾಧಾರಣವಾಗಿ ಈ ವಿಷಯ ಯಾಕೆ ನಮಗೆ ಅರ್ಥ ಆಗ್ತಿಲ್ಲ ಇದಕ್ಕೆ ಬರೋಣ. ಸೊ ಪ್ರಭುಪಾದರು ಸುಂದರವಾಗಿ ಭಾವಾರ್ಥದಲ್ಲಿ ಇದನ್ನ ಬರೆದಿದ್ದಾರೆ.
ಆ ಶ್ಲೋಕ ಓದಿ ನಾವು ಇದಕ್ಕೆ ಹೆಜ್ಜೆ ಇಡೋಣ. ಇದನ್ನು ಎಲ್ಲರೂ ನನ್ನ ಜೊತೆ ಹೇಳಿ. ಅತ ಶ್ರೀಕೃಷ್ಣ ನಾಮಾದಿ, ಪ್ರಸಾದ ಇದೆ, ಜೋರ ಹೇಳಿ. ಅತ ಶ್ರೀಕೃಷ್ಣ ನಾಮಾದಿ ನಾ ಭವೇದ್ ಗ್ರಾಯಮಿಂದ್ರಿಯೈ ಸೇವನ್ಮುಖೇ ಜಿಹ್ವಾದೌ ಸ್ವಯಂ ಏವ ಸ್ಫುರತ್ಯದಾ. ಇದು ಭಕ್ತಿ ರಸಾಮೃತ ಸಿಂಧು 1.2.234 ಪ್ರಭುಪಾದ ಹೇಳ್ತಾ ಇರೋದು. ಇದು ಯಾಕೆ ಅರ್ಥ ಆಗಲಿಲ್ಲ ಅಂದ್ರೆ ಸ್ವಲ್ಪ ನಾನು ಬೇಸಿಕ್ಸ್ ಹೋಗ್ತೀನಿ. ನಾವು ಯಾರು ಅಧ್ಯಾಯ 2 ತಿಳ್ಕೊಂಬಂದ್ವಿ. ನಾನು ಈ ದೇಹ ಅಲ್ಲ, ಆತ್ಮ. ಸೊ ಇಲ್ಲಿ ಆತ್ಮ ಆಧ್ಯಾತ್ಮಿಕವಾದದ್ದು, ನನ್ನ ದೇಹ ಆಧ್ಯಾತ್ಮಿಕವಾದದ್ದಲ್ಲ. ಅಂದ್ರೆ ನಮ್ಮ ದೇಹದಲ್ಲಿ ಆತ್ಮ ಇದೆ ಅಂತ ಹೇಗೆ ತಿಳ್ಕೊಳ್ಳೋದು? ನಾನು ಓದಲ್ಲ, ತುಂಬಾ ಹಳೆ ಕ್ಲಾಸಸ್ ಅಲ್ಲಿ ಹೇಳಿದ್ದೇವೆ. ಓಕೆ, ಮತ್ತೆ ಹೇಳ್ತೀನಿ. ನಮ್ಮ ದೇಹದಲ್ಲಿ ಆತ್ಮ ಇದೆ ಅಂತ ಹೇಗೆ ತಿಳ್ಕೊಳ್ಳೋದಂದ್ರೆ, ಆತ್ಮಕ್ಕೆ ಲಕ್ಷಣ ಇದೆ. ಆತ್ಮದ ಲಕ್ಷಣ ಏನು ಅಂದ್ರೆ ಪ್ರಜ್ಞೆ. ಸೊ ಪ್ರಜ್ಞೆ ನಮ್ಮಲ್ಲಿ ಇದೆ ಅಂದ್ರೆ ಆತ್ಮ ಇದೆ ಅಂತ ಅರ್ಥ. ಯಾಕೆಂದ್ರೆ ಒಬ್ಬ ಮೃತಪಟ್ಟಿರುವಂತ ವ್ಯಕ್ತಿನ ನಾನು ಹೋಗಿ ಚಿವುಟಿದ್ರು, ಹೊಡೆದ್ರು, ತಳ್ಳಿದ್ರು, ಎಬ್ಬಸಿದ್ರು, ಆ ವ್ಯಕ್ತಿ ನಮ್ಗೆ ರಿಯಾಕ್ಟ್ ಮಾಡ್ತಾರ? ಯಾಕೆ ಮಾಡಲ್ಲ? ಪ್ರಜ್ಞೆ ಇಲ್ಲ. ಪ್ರಜ್ಞೆ ಇಲ್ಲ ಅಂದ್ರೆ ಆತ್ಮ ಇಲ್ಲ ಅಂತ ಅರ್ಥ. ಈಗ ಆತ್ಮದ ಲಕ್ಷಣ ಪ್ರಜ್ಞೆ ಆದ್ರೆ ಆತ್ಮ ನಮ್ಮಲ್ಲಿದೆ ಅನ್ನೋದು ಅರ್ಥ ಆಯ್ತು. ಹಾಗೆ ನಾನು ಆಗ್ಲೇ ಹೇಳಿದೆ, ಆತ್ಮ ಬಂದು ಆಧ್ಯಾತ್ಮಿಕಗೊಳಿಸಲ್ಪಟ್ಟಿದೆ. ಯಾಕೆಂದ್ರೆ ಭಗವಂತನ ಅಂಶ, ಸಚ್ಚಿದಾನಂದ ವಿಗ್ರಹ ಆತ್ಮ ಅಂಶ. ಈಗ ಈ ಆತ್ಮ ಹೊರಗಡೆ ಹೋದ್ರೆ ದೇಹ ಏನಾಗುತ್ತೆ? ಜಡ. ಅಂದ್ರೆ ನನ್ನ ದೇಹ, ಕೂತ್ಕೊಂಡಿರುವಂತ ಈ ಕುರ್ಚಿ, ಹಾಕೊಂಡಿರುವಂತ ಮೇಕ್ ಎಲ್ಲ ಒಂದೇ ಆದಂಗಾಯ್ತಲ್ಲ. ಅಂದ್ರೆ ನನ್ನ ದೇಹನೂ ಜಡ ಆಯ್ತು, ಈ ಕುರ್ಚಿನೂ ಜಡ ಆಯ್ತು. ಯಾಕಂದ್ರೆ ನನ್ನ ದೇಹದಲ್ಲಿ ಆತ್ಮ ಇಲ್ಲ. ನಾನು ಮತ್ತೆ ಈ ಕುರ್ಚಿ ಅಥವಾ ಟೇಬಲ್ ಎಲ್ಲ ಒಂದೇ ಆದ್ವಾ? ಕರೆಕ್ಟ್ ಅಲ್ವಾ? ಈಗ ಹೇಳಿ, ಈ ಜಡ ವಸ್ತುಗೆ ನೋಡಪ್ಪ ನೀನು ಇದನ್ನ ಊಟ ತಿನ್ಬೇಕು ಅಥವಾ ನಿಂಗೆ ಹೊಡೆದ್ರೆ ನೋವಾಗುತ್ತೆ, ಅರ್ಥ ಆಗುತ್ತಾ? ಈ ಟೇಬಲ್ ಹೊಡಿತೀನಿ ನಾನು, ನಿನ್ ನೋವಾಗ್ತಿದೆ ಹೇಳುತ್ತಾ? ಹಂಗೆ ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ, ನಾ ಭವೇದ್ ಗ್ರಾಯಂ ಇಂದ್ರಿಯೈ. ನಮ್ಮ ಈ ಜಡವಾಗಿರುವಂತ ಇಂದ್ರಿಯಗಳು ಏನ್ ನಮ್ಮ ಹತ್ರ ಇಂದ್ರಿಯದ, ಈ ಜಡವಾಗಿರುವಂತ ಇಂದ್ರಿಯಗಳಿಂದ ಕೃಷ್ಣನ ನಾಮ ಆಗ್ಲಿ, ಕೃಷ್ಣನ ಗುಣ ಆಗ್ಲಿ, ಕೃಷ್ಣನ ರೂಪ ಆಗ್ಲಿ, ಕೃಷ್ಣನ ಲೀಲೆ ಆಗ್ಲಿ, ಹಾಗೆ ಕೃಷ್ಣನ ಈ ಶ್ಲೋಕ ನಾವೇನು ಓದ್ವಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇದೇ ರೀಸನ್ ನಾವು ಯಾವತ್ತು ಯಾವುದೇ ಒಂದು ಆಧ್ಯಾತ್ಮಿಕ ವಿಷಯವನ್ನು ನಮ್ಮ ಈ ಜಡ ಇಂದ್ರಿಯಗಳಿಂದ ನಾವು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಟ್ರೆ ಅರ್ಥ ಆಗಲ್ಲ. ಅದೇ ನಾ ಭವೇತ್ ಗ್ರಾಯಂ ಇಂದ್ರಿಯೈ, ಅದ್ರ ಅರ್ಥ ಆಯ್ತಾ? ಸೊ ನಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅನ್ನೋದು ನಮಗೆ ಗೊತ್ತಾಯ್ತು. ಆದ್ರೆ ನಮ್ಗೆ ಇದು ಅರ್ಥ ಆಗ್ಬೇಕಲ್ವಾ? ಕಾರಣ ಏನೋ ಗೊತ್ತಾಯ್ತು ನಮ್ಗೆ. ಇವಾಗ ಹೇಗೆ ಅರ್ಥ ಮಾಡ್ಕೋಬೇಕು? ನಮಗಂತೂ ಜಡ ವಸ್ತು, ನಾನು ಆಗ್ಲೇ ಹೇಳಿದೆ, ನಮ್ದು ಟೈನಿ ಬ್ರೈನ್ಸ್, ಚುಟ್ಕು ಬ್ರೈನ್, ಇದಕ್ಕೆ ಶಕ್ತಿನೇ ಇಲ್ಲ. ಇದಕ್ಕೆ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮಗೆ ಕೃಪೆ ಬೇಕು, ಭಗವಂತನ ಕೃಪೆ. ಭಗವಂತನ ಕೃಪೆ ಹೇಗೆ ಪಡೆಯೋದು? ಇದೇನಪ್ಪ ಪ್ರಭು ಎಲ್ಲಾ ಕ್ವಶನ್ನೇ ಕೇಳ್ತಾರೆ. ಕ್ವಶನ್ ಕೇಳಿ ನೀವು ಯಾರು ಕೇಳ್ತಿಲ್ಲ, ನಾನೇ ಕೇಳ್ತಾ ಇದ್ದೀನಿ ಅದಕ್ಕೆ. ಸೊ ಈ ವಿಷಯ, ಯಾಕೆಂದ್ರೆ ಇದು ಅಲೌಕಿಕ ಜ್ಞಾನ, ಭಗವಂತನ ಜ್ಞಾನ ತುಂಬಾ ಉತ್ತಮವಾದದ್ದು. ಈ ವಿಷಯ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಬೇಕು ಅಂದ್ರೆ ಏನ್ ಬೇಕು? ನಮ್ಗೆ ಕೃಪೆ ಬೇಕು. ಕೃಪೆ ಸಿಗುತ್ತಾ? ಒಂದು 10 ರೂಪೀಸ್ ಕೊಡ್ತೀನಿ, ಮತ್ತೆ ಸ್ವಲ್ಪ ಅಥವಾ ಪ್ರಭು ತಗೊಂಡ್ಬರ್ತೀರ ಕೃಪೆ? ನಾನು ಆಗ್ಲೇ ಹೇಳ್ದಂಗೆ ಸರಿ, ಇನ್ನೂ ಸರಳವಾಗಿ ಉದಾಹರಣೆ ತಗೋಬೇಕು. ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕು, ನಾನೇನ್ ಮಾಡ್ಬೇಕು? ಚೆನ್ನಾಗಿ ಓದ್ಬೇಕು. 10th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂದ್ರೆ ನಾನು ಚೆನ್ನಾಗಿ ಓದ್ಬೇಕು. ಸೊ ಚೆನ್ನಾಗಿ ಓದೋದು ಬಂದು ಇಲ್ಲಿ ನೆಸೆಸಿಟಿ ಅಥವಾ ರಿಕ್ವೈರ್ಮೆಂಟ್ ಆಯ್ತು, ಅಂದ್ರೆ ಅವಶ್ಯಕತೆ ಆಯ್ತು. ಈಗ ನಾನು ಭಗವಂತನ ಕೃಪೆ ಪಡಿಬೇಕು ಅಂದ್ರೆ ನಾನು ಏನೋ ಮಾಡ್ಬೇಕಲ್ವಾ? ಅದೇ ಸೇವನ್ಮುಖೇ ಜಿಹ್ವಾದೋ,
ಜಿಹ್ವಾದ ಅಂದ್ರೆ ಜಿಹ್ವ ಅಂದ್ರೆ ನಾಲಿಗೆ, ಸೇವೆಯಿಂದ ಅಷ್ಟೇ ನಾವು ಭಗವಂತನ ಕೃಪೆ ಪಡೆಯಕ್ಕಾಗದು. ಅದು ಈ ಕಲಿಯುಗದಲ್ಲಿ ಭಗವಂತನ ನಾಮ ನಾವು ಜಿಹ್ವ ಅಂದ್ರೆ ನಾಲಿಗೆಯಲ್ಲಿ ತಗೊಂಡಾಗ ಕೃಪೆ ನೇರವಾಗಿ ಪಡೆಯೋಕೆ ನಾವು ಶುರು ಮಾಡ್ತೀವಂತೆ. ಸೇವನ್ ಮುಖೇ ಹಿ ಜಿಹ್ವಾದೌ, ಅದರ ಅರ್ಥ ಅಂದ್ರೆ ಭಗವಂತನ ನಾಮ, ಭಗವಂತನ ಲೀಲೆಯ ಶ್ರವಣ, ಭಗವಂತನ ಕುರಿತಾದಂತ ಯಾವುದೇ ರೀತಿಯ ಸೇವೆ ನಾವು ಶುರು ಮಾಡ್ತೀವಿ ನೋಡಿ, ಆಗ ನಾವು ಭಗವಂತನಿಂದ ನೇರವಾಗಿ ಕೃಪೆ ಪಡೆಯಕ್ಕೆ ಸ್ಟಾರ್ಟ್ ಆಗುತ್ತಾರೆ. ಆಗ ನಮಗೆ ಈ ರೀತಿಯ ಗೂಢಾರ್ಥ ವಿಷಯಗಳು ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ಇದು ಸೇವನ್ ಮುಖೇಹಿ ಜಿಹ್ವಾದೋ ಸ್ವಯಮೇವ ಸ್ಫುರತ. ಆದ್ರೆ ಇಲ್ಲಿ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕು. ಸರಿ ಪ್ರಭು, ನೀವ್ ಹೇಳಿದ್ರಿ ನಾನು 16 ಮಾಲೆ ಚಾಂಟಿಂಗ್ ಮಾಡ್ತೀನಿ ಪ್ರಭು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ನನ್ನ ಜ್ಞಾನದಿಂದ ನಾನು ಶುರು ಮಾಡಿದೆ. ಇದು ನಾವು ಅರ್ಥ ಮಾಡ್ಕೊಳ್ಬೇಕು, ಭಗವಂತನ ಕೃಪೆ ನನ್ ಮೆಕ್ಯಾನಿಕಲ್ ಅಲ್ಲ. ಭಗವಂತನ ಓಕೆ ಇವನೆದ್ದು 16 ಮಾಲೆ ಮಾಡ್ತಾನ, ಇಲ್ಲಿಗೆ ಬರ್ತಾನ, ಪ್ರಸಾದ ತಿಂತಾನ, ಅಲ್ಲ. ಭಗವಂತನಿಗೆ ಪ್ರೀತಿ ಇಷ್ಟ, ನಾನು ಪ್ರೀತಿಯಿಂದ ನಾಮ ತಗೋಬೇಕು, ಪ್ರೀತಿಯಿಂದ ಸೇವೆ ಮಾಡ್ಬೇಕು. ಅಯ್ಯೋ ಸೇವೆ ಮಾಡ್ಬೇಕು, ಕಸ ಗುಡಿಸ್ಬೇಕಲ್ಲ, ಅಲ್ಲ. ನಾವು ಎಷ್ಟು ಪ್ರೀತಿಯಿಂದ ಸೇವೆ ಮಾಡ್ತೀವಲ್ಲ ಅದು ಭಗವಂತನಿಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ಕೃಷ್ಣ ಹೇಳ್ತಾನೆ, ನಾವು ಎಷ್ಟೇ ಈ ಆಸ್ಟೆರಿಟೀಸ್, ಕಟ್ಟು ನಿಬಂಧನೆಗಳು, 16 ಮಾಲೆ ಜಪ ಮಾಡೋದಾಗಿರ್ಬೋದು, ಸೇವೆ ಮಾಡೋದಾಗಿರ್ಬೋದು, ಎಲ್ಲಾ ಮಾಡಿದ್ರು ಸಹ ನಮಗ್ ಅರ್ಥ ಮಾಡ್ಕೋಬೇಕು ಅಂತ ಜ್ಞಾನದ ಕೃಪೆ ಕೇಳ್ತಾ ಇದೀವಲ್ಲ, ಅದು ಪಡಿಬೇಕು ಅಂದ್ರೆ ಕೃಷ್ಣನೇ ಸ್ಯಾಂಕ್ಷನ್ ಮಾಡ್ಬೇಕು. ಅದಕ್ಕೆ ಅಂದ್ರೆ ನಮ್ಮ ಸೇವೆ ನಿಷ್ಕಲ್ಮಶವಾಗಿದ್ದರೆ ಕೃಷ್ಣ ಏನ್ ಮಾಡ್ತಾನೆ, ದದಾಮಿ ಬುದ್ಧಿ ಯೋಗಂತಂ ಏನ ಮಾಮುಪಯಾತಿತೆ. ಕೃಷ್ಣ ನಮಗೆ ಬುದ್ಧಿ ಕೊಡ್ತಾನೆ ಇಂಥ ಒಂದು ವಿಷಯ ಅರ್ಥ ಮಾಡ್ಕೊಳಕ್ಕೆ. ಅರ್ಥ ಆಯ್ತಾ? ನಮಗ್ ಯಾಕೆ ಅರ್ಥ ಆಗ್ಲಿಲ್ಲ? ನಾವು ಇಷ್ಟು ದಿವಸ ಏನ್ ಪ್ರಯತ್ನ ಮಾಡ್ತಿದ್ವಿ, ನಮ್ಮ ಜಡ ಅಂದ್ರೆ ಭಕ್ತಿ ಬಿಟ್ಬಿಡಿ, ಇಮಿಡಿಯೇಟ್ಲಿ ಯಾವ್ದೋ ಒಂದು ವಿಷಯ ಕೇಳಿದ್ವಿ, ನಾವು ಪ್ರಯತ್ನ ಮಾಡ್ತಾ ಇದೀವಿ, ಹಿಂಗ್ ಅರ್ಥ ಮಾಡ್ಕೊಳೋದು, ಓದ್ತೀವಿ, ಅದು ಇದು ಶಾಸ್ತ್ರ ಎಲ್ಲ ಓದ್ತೀವಿ, ನಮ್ಮ ಕಡೆಯಿಂದ ಪ್ರಯತ್ನ ಆಗ್ತಾ ಇದೀವಿ. ಎಲ್ಲಾದ್ರೂ ಒಂದ್ ಕಡೆ ಭಗವಂತ ಕೃಷ್ಣ ನನಗೆ ಒಂದು ಹೊಸ ವಿಷಯ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ, ನಿನ್ನ ಕೃಪೆ ಕೊಡಪ್ಪ, ನನಗಿದು ಅರ್ಥ ಮಾಡ್ಕೊಳ್ಬೇಕು, ನಾನು ಅಜ್ಞಾನಿ, ನನಗ್ ಜ್ಞಾನ ಇಲ್ಲ, ನನಗ್ ಕೃಪೆ ಕೊಡಪ್ಪ, ಈ ವಿಷಯ ಅರ್ಥ ಕೇಳ್ಕೊಂಡಿದೀವ? ಇಲ್ಲ. ಯೋಚನೆ ಮಾಡ್ಬೇಕಲ್ವಾ ನಾವು? ಭಗವಂತನ ಕೃಪೆ ಇದ್ರೆ ಅಷ್ಟೇ ನಮ್ಗೆ ಇದು ಅರ್ಥ ಆಗುತ್ತೆ, ಇಲ್ಲ ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ. ಸೊ ನಮ್ಗೆ ಯಾಕೆ ಅರ್ಥ ಆಗ್ಲಿಲ್ಲ ಗೊತ್ತಾಯ್ತು? ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಕ್ವಾಲಿಫಿಕೇಶನ್? ಸೇವನ್ ಮುಖೇ ಹಿ ಜಿಹ್ವಾದೋ, ದಟ್ ಇಸ್ ದ ಕ್ವಾಲಿಫಿಕೇಶನ್. ನಿಷ್ಕಲ್ಮಶವಾದ ಸೇವೆ ಅದನ್ನ ಮಾಡಿದಾಗ ನಮಗೆ ಈ ರೀತಿ ಇರುವಂತ ಗೂಢಾರ್ಥದ ವಿಷಯ ಅರ್ಥ ಆಗುತ್ತೆ. ಈಗ ಸ್ವಲ್ಪ ಇನ್ ಡೀಟೇಲ್ ಹೋಗ್ತೀನಿ ನಾನು, ಯಾಕಂದ್ರೆ ಸೇವನ್ ಮುಖೆ ಅಂದ್ರೆ ಸರಿ ಪ್ರಭು ನಾನು ಸೇವೆ ಮಾಡ್ತೀನಿ, ದಿನ ಭಾನುವಾರ ಬರ್ತೀನಿ, ನಾನು ಭಗವಂತನ ಸೇವೆ ಮಾಡ್ತೀನಿ, ನಾನು ಗುಡಿಸ್ತೀನಿ, ಚಾಪೆ ಹಾಕ್ತೀನಿ, ಜಪ ಮಾಡ್ತಾ ಇದೀನಿ, ಮನೇಲಿ ಪ್ರಸಾದ ಮಾಡ್ತಾ ಇದ್ದೀನಿ, ದೇವರಿಗೆ ರಾಜಭೋಗ ಇಡ್ತೀನಿ, ಎಲ್ಲ ಮಾಡ್ತಾ ಇದ್ದೀವಿ. ನಾವು ಶುದ್ಧ ಸೇವೆ ಮಾಡ್ತಾ ಇದೀವ? ಪ್ರಶ್ನೆ ಮಾಡ್ಕೊಳ್ಬೇಕು. ಶುದ್ಧ ಸೇವೆ ಅಂದ್ರೆ ಏನು? ಟಾಪಿಕ್ ಹೇಳ್ತೀರಾ ಯಾರಾದ್ರು? ಶುದ್ಧ ಸೇವೆ ಅಂದ್ರೆ ಏನು? ಇನ್ನ ಡೀಟೇಲ್ ಆಗ್ತದೆ, ಶುದ್ಧ ಭಕ್ತಿ ಸೇವೆ ಅಂತ ಹೇಳ್ತೇನೆ ನಾನು. ಶುದ್ಧ ಭಕ್ತಿ ಸೇವೆ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಶುದ್ಧ ಭಕ್ತಿ ಸೇವೆ ಮಾತಾಜಿ ಹೇಳ್ತಾ ಇದ್ರೆ ಏನು ನಿರೀಕ್ಷೆ ಮಾಡಬಾರ್ದು. ಹೆಂಗ್ ಮಾತಾಜಿ ಸಾಧ್ಯ? ನಾವು ಬಂದಿದ ತಕ್ಷಣ ಭಗವಂತ ನನ್ ಕಷ್ಟ ಇದೆಯಪ್ಪ, ನಾನ್ ಸೇವೆ ಮಾಡ್ತಾ ಇದ್ದೀನಿ, ನನ್ ಕಷ್ಟ ತೀರ್ಸಪ್ಪ, ಇದೇ ಬರುತ್ತೆ. ಇಲ್ಲ, ಒಪ್ಕೊಳ್ತೀನಿ ಮಾತಾಜಿ, ತುಂಬಾ ಧನ್ಯವಾದ, ಅದು ಹೇಳಿದ್ ನಿಜ, ಎಲ್ಲರೂ ಹಿಂಗೆ ಯೋಚನೆ ಮಾಡ್ತಾರೆ. ಆದ್ರೆ ಶುದ್ಧ ಭಕ್ತಿ, ನಿಜವಾದ ಶುದ್ಧ ಭಕ್ತಿ ಸೇವೆ ಅಂದ್ರೆ ಏನು? ನಿಜವಾದ ಶುದ್ಧ ಭಕ್ತಿ ಸೇವೆ ಅಂದ್ರೆ ಅದು ಶ್ರೀ ಕೃಷ್ಣ ಆಕರ್ಷಣೆ ಅಂತ. ಆಕರ್ಷಣೆ ಅಂದ್ರೆ ಗೊತ್ತಲ್ವ? ಅಂದ್ರೆ ಶುದ್ಧ ಭಕ್ತಿ ಸೇವೆ ಮಾಡಿದಾಗ ಕೃಷ್ಣನಿಗೆ ಇಷ್ಟ ಆಗುತ್ತಂತೆ, ಈ ಭಕ್ತ ಶುದ್ಧ ಭಕ್ತಿ ಸೇವೆ ಮಾಡ್ತಾ ಇದ್ದಾನೆ ಅಂತ. ಸೊ ಶ್ರೀಕೃಷ್ಣ ಆಗೋ ಆಕರ್ಷಣೆ ಆಗುವಂತ ಶುದ್ಧ ಭಕ್ತಿ ಸೇವೆ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ನಾವು ಮಾಡುವಂತ ಚಟುವಟಿಕೆ ಆಗ್ಲಿ, ಕೆಲಸ ಎಲ್ಲವೂ ಸಹ ಕೃಷ್ಣನ ಸಂತೃಪ್ತಿಗೋಸ್ಕರ ಆಗಿರ್ಬೇಕು. ಉದಾಹರಣೆಗೆ, ನಾನು ಹೂವ ಕಟ್ತಾ ಇದ್ದೀನಿ ದೇವರಿಗೆ, ಅಥವಾ ನಾನು ಹೂವ ಅಲ್ಲಿಗೆ ಹಾಕ್ತಾ ಇದ್ದೀನಿ,
ಅಥವಾ ದೇವ್ರಿಗೆ ಹೂವ ಪೋಣಿಸ್ತಾ ಇದ್ದೀನಿ. ಇದ್ರಲ್ಲಿ ಶುದ್ಧ ಭಕ್ತಿ ಸೇವೆ ಹೇಗೆ ಹುಡುಕೋದು ಗೊತ್ತಾ? ಯಾವ್ದಾದ್ರು ಒಂದು ಹೂವಲ್ಲೂ ಸಹ ಒಂದು ಎಲೆ, ಈ ಒಂದು ಎಲೆನೂ ಸಹ ಹಾಳಾಗಿರ್ಬಾರ್ದು. ಒಂದು ಎಲೆ ಕೃಷ್ಣನಿಗೆ ಬೆಸ್ಟ್ ಕೊಡ್ಬೇಕು ನಾನು. ಭಗವಂತ ಕೃಷ್ಣನಿಗೆ ಬೆಸ್ಟ್, ಉತ್ತಮವಾದದ್ದು ನಾನು ಕೊಡ್ಬೇಕು. ಇದು ಶುದ್ಧ ಭಕ್ತಿ ಸೇವೆ. ಕೃಷ್ಣನಿಗೆ ನಾನು ಹೂವು ಹಾಕ್ತಾ ಇದ್ದೀನಲ್ಲ, ಬೆಸ್ಟ್ ಅಂಡ್ ಬೆಸ್ಟ್, ಎಲ್ಲದಕ್ಕಿಂತ ಉತ್ತಮವಾದಂತ ಹೂವ ನಾನು ದೇವರಿಗೆ ಸುವಾಸನೆ ಬರಿತೆ ಇರುವಂತ ಹೂವನ ನಾನು ಹಾಕ್ಬೇಕು, ಎಷ್ಟೇ ಆಗಲಿ. ಅದು ಶುದ್ಧ ಭಕ್ತಿ ಸೇವೆ. ಭಗವಂತನಿಗೋಸ್ಕರ ನಾನು ನೈವೇದ್ಯ ಮಾಡ್ತೀನ, ನನ್ನ ಏಕಾಗ್ರತೆ ನೈವೇದ್ಯದ ಮೇಲೆ ಅಷ್ಟೇ. ನಾನು ಏಕಾಗ್ರತೆಯಿಂದ ನೈವೇದ್ಯ ಮಾಡ್ತೇನೆ, ನೈವೇದ್ಯ ಬಿಟ್ಟು ನನ್ನ ಗಮನ ಬೇರೆ ಎಲ್ಲೂ ಹೋಗ್ತಾ ಇಲ್ಲ. ಭಗವಂತನಿಗೆ ನಾನು ನೈವೇದ್ಯ ಮಾಡ್ತೇನೆ, ಚೆನ್ನಾಗಿ ಭಗವಂತನಿಗೆ ಇಷ್ಟ ಆಗೋ ಮಾಡ್ಬೇಕು. ಇವಾಗೆಲ್ಲ ನಾನು ಮೊನ್ನೆ ವಿಜಯನಗರದಲ್ಲಿ ಹೇಳ್ತಿದ್ದೆ ಕ್ಲಾಸಲ್ಲೂ ಸಹ, ಬೆಳಿಗ್ಗೆ ಎದ್ದಿದ ತಕ್ಷಣ ನಾವೆಲ್ಲ ಮಕ್ಕಳು ಅಥವಾ ನಾವೆಲ್ಲ ಗಂಡದಿರು ಮಾತಾಜಿಗೆಲ್ಲ ಏನ್ ಕೇಳ್ತೀವಿ, ನಾಳೆ ಏನ್ ಮಾಡ್ತೀಯಮ್ಮ, ಬಿಸಿಬೇಳೆ ಬಾತ್ ಮಾಡ್ತೀವಿ, ಹಿಂಗೆ ಮಾತಾಡ್ತೀವಲ್ಲ. ನಮ್ಮ ದಿನಚರಿ ಏನಾಗುತ್ತೆ, ನಾಳೆ ಬೆಳಿಗ್ಗೆ ಬಿಸಿಬೇಳೆ ಬಾತ್ ಮಾಡ್ಬಿಡೋಣ, ಅಥವಾ ನಾಳೆ ಬೆಳಿಗ್ಗೆ ಪೂರಿ ಸಾಗು ಮಾಡ್ಬಿಡೋಣ, ಚೆನ್ನಾಗಿರುತ್ತೆ, ಆಮೇಲೆ ಭಗವಂತನಿಗೆ ಅರ್ಪಣೆ ಮಾಡೋಣ. ಎಲ್ಲೋ ಒಂದ್ ಕಡೆ ನಮ್ಮ ಆಲೋಚನೆ ನಾಳೆ ಬೆಳಿಗ್ಗೆ ಬಿಸಿಬೇಳೆ ಬಾತ್ ಅಥವಾ ಪೂರಿ ಸಾಗು ಮಾಡು ಅಂತ ನಮಗ್ ಕೇಳ್ಕೊಳ್ತಾ ಇದೀವ, ಭಗವಂತನಿಗೆ ಮಾಡ್ತಾ ಇದೀವ. ಅಲ್ಲಿಗೆ ಮತ್ತೆ ನಾನು ಈ ದೇಹ ಅನ್ನೋ ಅಜ್ಞಾನಕ್ಕೆ ಬೀಳ್ತಾ ಇದ್ದೀನಿ ಅಂತ ಅರ್ಥ. ಯಾವತ್ತಾನೋ ಒಂದು ದಿನ ಎದ್ದು ನಾಳೆ ಭಗವಂತನಿಗೆ ಏನ್ ಭೋಗ ಮಾಡ್ಲಿ, ಅಯ್ಯೋ ಇವಾಗ ಬೇಸಿಗೆ ತುಂಬಾ ಇದಿದೆ, ಭಗವಂತನಿಗೋಸ್ಕರ ಏನಾದ್ರೂ ತಣ್ಣಗಿರುವಂತ ಆಹಾರ, ಅಂದ್ರೆ ಭಗವಂತನ ದೇಹಕ್ಕೆ ಅಂದ್ರೆ ಜಾಸ್ತಿ ಹೀಟ್ ಇಲ್ದಿರೋಂತ ಪದಾರ್ಥ ನಾನು ಮಾಡ್ಬೋದಾ? ಈ ತರ ಯೋಚನೆ ಮಾಡಿದೀವ? ಅಯ್ಯೋ ಇವಾಗ ನಾವು ಯೋಚನೆ ಮಾಡ್ತೀವಲ್ಲ, ಅಯ್ಯೋ ಬೇಸಿಗೆ ಪ್ರಭು ತುಂಬಾ ಮಜ್ಜಿಗೆ ಹುಳಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ನಾವು ನಮಗ್ ಯೋಚನೆ ಮಾಡ್ಕೊಂತೀವಲ್ಲ, ನಮಗ್ ಏನ್ ಬೇಕೋ ಆಹಾರ ಯೋಚನೆ ಮಾಡಿ ಭಗವಂತ ಕೃಷ್ಣ ತಗೋಪ ಕೊಟ್ಬಿಡ್ತೀವಿ. ಅಲ್ಲೂ ಸಹ ದೇಹಕ್ಕೆ ಬೀಳ್ತಾ ಇದೀವಲ್ಲ ಪ್ರಭು, ಅಲ್ವಾ ಮಾತಾಜಿ? ಎಷ್ಟು ಮಾತ್ರ ಸರಿ. ಕೊಟ್ಟಿರೋ ದೇಹ ಯಾರು ಪ್ರಭು, ಯಾರು ಮಾತಾಜಿ? ಭಗವಂತ. ನಮ್ಗೆ ಏನ್ ಬೇಕು ಅಂತ ತಿಳ್ಕೊಂಡು ಅದನ್ನ ಭೋಗ ಇಡ್ತಾ ಇದೀವಲ್ಲ. ಅಯ್ಯೋ ಭಗವಂತನಿಗೆ ಪಾಪ ಹೀಟ್ ಆಗುತ್ತೆ, ಭಗವಂತನಿಗೆ ಜಾಸ್ತಿ ಉಷ್ಣತೆ ಇರುತ್ತೆ, ಮಜ್ಜಿಗೆ ಮಾಡ್ಬೋದಲ್ವ ಭಗವಂತನಿಗೆ, ಅಥವಾ ತಣ್ಣಗಿರುವಂತ ಎಳ್ನೀರ್ ಕೊಡ್ಬೋದಲ್ವ ಭಗವಂತನಿಗೆ? ಯಾವತ್ತಾದ್ರೂ ಯೋಚನೆ ಮಾಡಿದೀವ ನಾವು? ಅಂಡ್ ಭಗವಂತ ಎಷ್ಟು ಕೃಪಾಳು, ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧೋ ಜಗತ್ಪತೆ. ನಾವ್ ಇಟ್ರೆ ಪ್ರಸಾದ ತಿನ್ಬಿಡ್ತಾರ ಭಗವಂತ? ಸರಿ ಪ್ರಸಾದ ಇಟ್ಟ ಎಲ್ಲ ತಿನ್ಬಿಡೋಣ? ಇಲ್ಲಪ್ಪ, ನಮ್ಗೆ ವಾಪಸ್ ಕೊಡ್ತಾ ಇದಾರೆ, ಅದ್ರ ಜೊತೆ ಬೈ ಒನ್ ಗೆಟ್ ಒನ್ ಕೃಪೆ ಸೇರ್ಸಿ ಕೊಡ್ತಾ ಇದಾರೆ ನಿಮ್ಗೆ. ನೋಡಿ ಭಗವಂತ ಅಲ್ಲೂ ಸಹ ನಾವಿಲ್ಲಿ ಸೆಲ್ಫಿಶ್ ಆದ್ವಿ, ನಾವು ಸ್ವಾರ್ಥರಾದ್ವಿ, ನಮ್ಗೇನ್ ಬೇಕೋ ಅದು ಮಾಡ್ಕೊಂಡು ಭಗವಂತನಿಗೆ ಇಡ್ತಾ ಇದ್ವಿ. ಭಗವಂತ ಸ್ವಾರ್ಥ ಆಗಿಲ್ಲ ಅಲ್ಲಿ. ಪಾಪ ನನ್ನ ಭಕ್ತ ನನಗೋಸ್ಕರ ಅವನೇ ಇಷ್ಟಪಟ್ಕೊಂಡು ಏನೋ ಅವನಿಗೆ ಮಾಡ್ಕೊಂಡ, ಸರಿ ಅವನು ಕೃಪೆ ಕೊಟ್ಬಿಡೋಣ ಅಂತ ಪ್ರಸಾದ ಮಾಡಿ ಭಗವಂತ ಕೊಡ್ತಾ ಇದ್ದಾರೆ. ಇಷ್ಟು ಕರುಣಾಳು ಪ್ರಭು ಮಾತಾಜಿ ನಮ್ಮ ಭಗವಂತ. ನೋಡಿ ನಾನ್ ಅದೇ ಹೇಳಿದ್ದು, ಇದು ಶುದ್ಧ ಭಕ್ತಿ ಸೇವೆ. ಬೆಳಿಗ್ಗೆ ಎದ್ದು ನಾನು ಬೇಗ ಮಂಗಳಾರತಿ ಅಟೆಂಡ್ ಮಾಡಿ ಭಗವಂತನಿಗೋಸ್ಕರ ಏನ್ ಭೋಗ ಮಾಡ್ಬೋದು? ಅಯ್ಯೋ ಇವಾಗ ಚಳಿ ಇದೆ, ಭಗವಂತನಿಗೋಸ್ಕರ ಏನ್ ಮಾಡ್ಲಿ ನಾನು? ಈ ರೀತಿ ನಾನು ಕೃಷ್ಣನ್ಗೋಸ್ಕರ ಏನ್ ಮಾಡ್ಲಿ ಕೃಷ್ಣನ್ಗೋಸ್ಕರ. ಈ ತವಕ ನಮ್ಮಲ್ಲಿ ಯಾವಾಗಲೂ ಪ್ರತಿ ಸೆಕೆಂಡ್ ನಮ್ಮಲ್ಲಿ ಇರ್ಬೇಕು, ಎವ್ರಿ ಸೆಕೆಂಡ್. ಅಫ್ಕೋರ್ಸ್ ನಾನು ಒಪ್ಕೋತೀನಿ, ಈ ಕಡೆ ನೋಡಿದ್ರೆ ಮಾತಾಡಿ ಸರಿ ಅಡ್ಗೆ ನಾವೇನ್ ಮಾಡೋದು ಪ್ರಭು ಅಂತ ಪ್ರಭುಗಳು ಕೇಳ್ತಾರೆ. ಇಷ್ಟೇ ಪ್ರಭು ಸೊಲ್ಯೂಷನ್, ನಮ್ಮ ಹತ್ರ ಇರೋ ಪರಿಹಾರ. ನಮಗೆ ಕೃಷ್ಣನ ಕೃಪೆಯಿಂದ ಉದ್ಯೋಗ ಇದೆ, ಉದ್ಯೋಗ ಎಷ್ಟಿದೆಯೋ ಉದ್ಯೋಗ ಅಷ್ಟೇ ಮಾಡಿ ವಾಪಸ್ ಬಂದು ನಾವು ಭಗವಂತನ ಸೇವೆ ತೊಡಗಬೇಕು, ಅಷ್ಟೇ ಫಿಕ್ಸ್. ನಾವು ಯಾವತ್ತು ಈ ಒಂದು ಮಿಲಿಟರಿ ಸ್ಟ್ಯಾಂಡರ್ಡ್ ನಾವು ಫಾಲೋ ಮಾಡಬೇಕು. ನನ್ನ ಉದ್ಯೋಗ ಆಯ್ತಾ, ನನ್ನ ಕರ್ಮ ನಾನು ಮಾಡ್ಬೇಕು ಉದ್ಯೋಗದಲ್ಲಿ. ಅಫ್ಕೋರ್ಸ್ ಉದ್ಯೋಗದಲ್ಲಿ ನಾನು ಹರೇ ಕೃಷ್ಣ ಮಹಾಮಂತ್ರ ಮಾಡ್ಕೊಂಡು ಕೆಲಸ ಮಾಡಕ್ಕಾಗಲ್ಲ. ಕೃಷ್ಣ ಹೇಳ್ತಾನೆ ಕರ್ಮ ಮಾಡು ಅಷ್ಟೇ, ಅದ್ರ ಬಗ್ಗೆ ನೀನು ರಿಸಲ್ಟ್ ಬಗ್ಗೆ ಅಥವಾ ನೀನು ಮುಂದೆ ಬರುವಂತ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ ಅಷ್ಟೇ. ಕರ್ಮ ಮಾಡು, ಕೆಲಸ ಮಾಡಿ ಬನ್ನಿ, ಮತ್ತೆ ಸೇವೆಗೆ ತೊಡಗೋದು. ಇದು ನಮ್ಮ ಭಾವನೆ ಇರ್ಬೇಕು. ಎಷ್ಟು ಬೇಗ ನಾನು ಮನೆಗೆ ಹೋಗಿ ನಾನು ಭಗವಂತನ ಸಂಧ್ಯಾ ಆರತಿ ಮಾಡ್ಬೋದು, ಎಷ್ಟು ಬೇಗ ನಾನು ಮನೆಗೆ ಹೋಗಿ ಭಗವಂತನ ಸೇವೆ ಆಗ್ಬೋದು. ದಿನ ಮುಗಿತಾ ಇದ್ದಂಗೆ ಯಾವಾಗ ಆಫೀಸ್ ಮುಗಿಯುತ್ತಪ್ಪ, ಯಾವಾಗ ಕ್ಯಾಬ್ ಬರುತ್ತಪ್ಪ, ಯಾವಾಗ ಮೆಟ್ರೋ ಹತ್ಲಿ, ಯಾವಾಗ ನಾನು ಭಗವಂತನಿಗೆ ಹೋಗಿ ಸೇವೆ ಮಾಡ್ಲಿ, ಯಾವಾಗ ನಾನು ಹೋಗಿ ಪೂಜೆ ಮಾಡ್ಲಿ, ಇದು ನಮ್ಮಲ್ಲಿ ಬರಬೇಕು. ಎಷ್ಟೋ ಸಲ ನಾವು ಅನ್ಕೊಳ್ಬಹುದು, ನಾನು ಡೈಲಿ ಓಕೆ ಬೆಳಿಗ್ಗೆ ಎದ್ದೆ, ನಾನು ಮತ್ತೆ ಇದನ್ನು ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಬೆಳಿಗ್ಗೆ ಎದ್ದೆ ಪ್ರಭು ನಾನು ಪೂಜೆ ಮಾಡ್ಬಿಟ್ಟೆ, ನನ್ನ ಕೆಲಸ ಆಗೋಯ್ತು, ನಾನು ಆಫೀಸ್ಗೆ ಹೊರಟೆ, ಮತ್ತೆ ಬಂದೆ ಗಂಧದ ಕಡ್ಡಿ ಹಚ್ಬಿಟ್ಟೆ, ಬಿಟ್ಬಿಟ್ಟೆ. ಎಲ್ಲರೂ ಇದು ಮಾಡ್ತೀವಲ್ಲ.
ಕೃಷ್ಣ ಕಾನ್ಶಿಯಸ್ ಅಥವಾ ಕೃಷ್ಣ ಪ್ರಜ್ಞೆ ಇಲ್ಲದೆ ಇರೋರು, ಹೊರಗಡೆ ಇರೋರು ವ್ಯಕ್ತಿನೂ ಮಾಡ್ತಾ ಇದ್ದಾರೆ. ಏನ್ ವ್ಯತ್ಯಾಸ? ಭಕ್ತಿ, ಶುದ್ಧ ಭಕ್ತಿ. ನಾನು ಮಾಡುವಾಗ ಪ್ರತಿ ಒಂದು ಸಹ ಜಸ್ಟ್ ಸುಮ್ಮನೆ ಹೋಗಿ ಭಗವಂತನ ಮುಂದೆ ನಾವು ಗಂಧದ ಕಡ್ಡಿಯಲ್ಲ, ಭಗವಂತನ ಪಾದಕ್ಕೆ ನಾನು 4 ಸರಿ ಮಾಡ್ತೀನಿ. ಭಗವಂತನ ಪಾದ ನಾನು ನೋಡ್ಬೇಕು. ಲೋಟಸ್ ಫೀಟ್ ಅಂತ ಕರಿತೀವಿ ನಾವು. ಅಂದ್ರೆ ಲೋಟಸ್ ಫೀಟ್ ಅಂದ್ರೆ ಕಮಲದ ರೀತಿ ಇರುವಂತ ಪಾದ. ಅಂದ್ರೆ ಬೇರೆ ಯಾವುದು ವರ್ಣನೆ ಸಿಗ್ಲಿಲ್ಲ, ಅದಕ್ಕೆ ಭಗವಂತನ ಪಾದ ಕಮಲಕ್ಕೆ ಹೋಲಿಸಿದ್ದಾರೆ. ಇಲ್ಲ ಅಂದ್ರೆ ಕಮಲಕ್ಕಿನ್ನ ಮಧುರವಾದಂಥದ್ದು, ಕಮಲಕ್ಕಿನ್ನ ಸುಂದರವಾದಂಥದ್ದು ಮಾಧವನ ಪಾದ. ಅಂತ ಪಾದನ ನೋಡ್ಕೊಂಡು ನಾನು ಮಾಡ್ಬೇಕು. ನೋಡಿ, ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಗಮನ ನಾವ್ ಯಾವಾಗ ಓಕೆ 1 2 3 4 1 2 1 2 3 4 7 ಆಗೋಯ್ತು. ಎಲ್ಲೋ ಒಂದ್ ಕಡೆ ನಮ್ಗೆ ಗೊತ್ತಿಲ್ಲ ಈಗ ಹೋಗ್ಬಿಟ್ಟಿರ್ತೀವಿ ನಾವು. ಅಲ್ಲ, ಪ್ರತಿ ಒಂದು ಡೀಟೇಲ್ ಕೂಡ ನಾವು ಗಮನ ಕೊಡಬೇಕು. ಅದು ಭಕ್ತಿ ಸೇವೆ ಅಲ್ಲಿಂದ ಆಗುತ್ತೆ. ಅದಕ್ಕೆ ಸೇವನ್ ಮುಖೇ ಹಿ ಜಿವ್ವಾದೋ ಸ್ವಯಮೇವ ಸ್ಫುರತ್ಯದ ಅಂತ ಪ್ರಭುಪಾದಲ್ಲಿ ಭಾವ ಸುಮ್ಮನೆ ಬರಲಿಲ್ಲ. ಪ್ರಭುಪಾದ ಭಾವ ನಮ್ ಕಣ್ ತರಿಸ್ತಾ ಇದಾರೆ ಭಾವಾರ್ಥದಲ್ಲಿ ಪ್ರಭುಪಾದ. ಸೊ ಈ ತರ ಮಾಡಿದಾಗ ಶುದ್ಧ ಭಕ್ತಿ ಸೇವೆ ಆಗುತ್ತೆ. ಪ್ರತಿದಿನ ಏನ್ ಮಾಡ್ಬೇಕು? ಭಗವಂತನಿಗೋಸ್ಕರ ಏನ್ ಭೋಗ ಇಡ್ಲಿ ಅಂತ ಯೋಚನೆ ಮಾಡ್ಬೇಕು. ಪ್ರತಿದಿನ ಏನ್ ಮಾಡ್ಬೇಕು? ನನ್ನ ಕೆಲಸ ಆಗಿದ ತಕ್ಷಣ ನಾನು ಬಂದು ಅಷ್ಟೇ ಮೆಟೀರಿಯಲ್ ಕೆಲಸ ಮುಗಿದು ಮತ್ತೆ ನಾನು ಸ್ಪಿರಿಚುವಲ್. ನಮ್ಮ ಜೀವನದಲ್ಲಿ ನೋಡಿ, ಭಗವಂತನಿಗೋಸ್ಕರ ಎಷ್ಟು ನಾವು ತವಕ ಪಡ್ತೀವೋ ಅಷ್ಟು ಬೇಗ ನಮ್ಗೆ ಭಗವಂತನ ಕೃಪೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಭಗವಂತನ ತವಕ ಪಡ್ವಿ, ಕೃಪೆ ಇನ್ಕ್ರೀಸ್ ಆಗುತ್ತೆ, ತವಕ ಪಡ್ವಿ, ಇನ್ಕ್ರೀಸ್ ಆಗುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಶುದ್ಧ ಭಕ್ತಿ ಸೇವೆ. ಇದಕ್ಕೆ ಶ್ರೀಕೃಷ್ಣ ಆಕರ್ಷಿತನಾಗ್ತಾನಂತೆ. ಯೋಚನೆ ಮಾಡಿ, ಕೃಷ್ಣ ಇಷ್ಟಪಡ್ತಾನೆ ಅಂದ್ರೆ ಯೋಚನೆ ಮಾಡಿ. ಗೊತ್ತಾಗ್ತಿದ್ಯಾ? ಸೊ ಇದು ಬೇಕಾಗಿರುವಂತ ಸೇವೆ. ಈಗ ನಾವು ಪ್ರಭುಪಾದ ಭಾವಾರ್ಥದಲ್ಲಿ ಹೋದ್ರೆ, ನಾವು ಅರ್ಥ ಆಗದಿದ್ದನ್ನ ಯಾಕೆ ಅರ್ಥ ಆಗಿಲ್ಲ ಅನ್ನೋದು ತಿಳ್ಕೊಂಡ್ವಿ, ಅರ್ಥ ಆಗ್ಬೇಕು ಅಂದ್ರೆ ಏನ್ ಬೇಕು ಅನ್ನೋದು ತಿಳ್ಕೊಂಡ್ವಿ, ಪ್ಲಸ್ ಮೇನ್ ರಿಕ್ವೈರ್ಮೆಂಟ್ ಏನು? ಶುದ್ಧ ಭಕ್ತಿ ಸೇವೆ ಅನ್ನೋದು ತಿಳ್ಕೊಂಡ್ವಿ. ಈಗ ನಮ್ಗೆ ಶ್ಲೋಕದಲ್ಲಿ ಕೃಷ್ಣ ಹೇಳ್ದ, ನಾನು ಇಡೀ ವಿಶ್ವದಲ್ಲಿ ಇದ್ದೀನಿ, ಸರ್ವವ್ಯಾಪಿ ಅಂತ ಕೃಷ್ಣ ಹೇಳಿದ. ಎಲ್ಲ ಜೀವಿಗಳಲ್ಲೂ ನಾನಿದ್ದೀನಿ, ನಾನು ಆ ಜೀವಿಗಳಲ್ಲಿ ಇಲ್ಲ ಅಂದ್ಬಿಟ್ಟ. ಸೊ ನಮ್ಗೆ ಇಷ್ಟು ನಮ್ಗೆ ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಆದ್ರೆ ನಾವು ಕೃಷ್ಣನ್ನ ನೋಡೋಕೆ ಆಗ್ತಾ ಇಲ್ಲ. ಅದಕ್ಕೆ ಎಲ್ಲಾ ಜೀವಿಗಳಲ್ಲೂ ನಾನು ಇಲ್ಲ ಅಂದ್ಬಿಟ್ಟ. ಈಗ ನಾನು ನೋಡ್ಬೇಕು ಕೃಷ್ಣನ್ನ. ಸೊ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾನು ಆಗ್ಲೇ ಹೇಳ್ದಂಗೆ ಶುದ್ಧ ಭಕ್ತಿ ಸೇವೆ ಇಸ್ ಪ್ಲಾಟ್ಫಾರ್ಮ್. ಆದ್ರೆ ಅದಕ್ಕೂ ಸಹ ಮತ್ತೆ ರಿಕ್ವೈರ್ಮೆಂಟ್ ಇದೆ. ಪ್ರೇಮಾಂಜನಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಷು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಇದು ಬ್ರಹ್ಮ ಸಂಹಿತೆಯಲ್ಲಿದೆ. ಪ್ರೇಮ ಅಂಜನ, ಈ ಕಡೆ ನೋಡ್ತೀನಿ. ಅಂಜನ ಅಂದ್ರೆ ಓಕೆ, ಇದು ಅಪ್ಡೇಟೆಡ್ ಮಾಡಿ ಹೇಳ್ಬೇಕು. ಕಾಡಿಗೆ ಎಲ್ಲ ಹಚ್ಕೊಳ್ತೀವಲ್ಲ, ಇಲ್ಲಿ ಹೇಳ್ತಾರೆ ಪ್ರೇಮದ ಅಂಜನ, ಪ್ರೇಮದ ಕಾಡಿಗೆ ನಾವು ಹಚ್ಕೊಂಡಾಗ, ಅಂದ್ರೆ ನಮ್ಮ ಕಣ್ಣುಗಳನ್ನ ಪ್ರೀತಿಯಿಂದ ನಾವು ಕೃಷ್ಣನ್ನ ನೋಡ್ಬೇಕು, ಆ ಪ್ರೀತಿ ಬೇಕು. ಇವಾಗ ನೋಡಿ, ಎಷ್ಟೋ ದಿವಸ ಆದ್ಮೇಲೆ ನಿಮ್ಮಮ್ಮ ಫೋನ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಅಮ್ಮ ಯಾವಾಗ ಬರ್ತೀಯಮ್ಮ ನೀನು? ಕೇಳ್ತೀವ ಇಲ್ವಾ? ಅಮ್ಮ ಎಲ್ಲಿದ್ಯಮ್ಮ? ಚಿಕ್ಕ ಮಕ್ಳೆಲ್ಲ ಎಲ್ಲ ಅಮ್ಮ ಎಲ್ಲಿದ್ಯಮ್ಮ? ಬೇಗ ಬಾ ಅಮ್ಮ, ನನ್ಗೆ ನೀನ್ ಎಷ್ಟೊತ್ ಮಾಡ್ತೀಯಮ್ಮ, ಬೇಗ ಬಾ. ಯಾಕೆ? ಫೋನಲ್ಲಿ ಮಾತಾಡ್ತಿದಾರೆ ಅಮ್ಮ, ವಿಡಿಯೋ ಕಾಲಲ್ಲೂ ಇದ್ದಾರೆ. ಆದ್ರೆ ಆ ಒಂದು ಪುಟ್ಟ ಮಗು ಅಥವಾ ಅವ್ರಿಗೆ ಏನು, ಅಮ್ಮನ್ನ ಮುಖದಲ್ಲಿ ಫೇಸ್ ಟು ಫೇಸ್ ನೋಡ್ಬೇಕು. ಅದು ಪ್ರೀತಿ. ಈ ರೀತಿ ಪ್ರೇಮದ ಅಂಜನ ಯಾರು ಇಟ್ಕೊಂಡು ಕೃಷ್ಣನ ಶುದ್ಧ ಭಕ್ತಿ ಸೇವೆ ಕಾನ್ಸ್ಟೆಂಟ್ಲಿ ಅಂದ್ರೆ ನಿರಂತರವಾಗಿ ಮಾಡ್ತಾರಲ್ವಾ, ಅಂಥವ್ರಿಗೆ ಪ್ರಭುಪಾದ ಭಾವಾರ್ಥದಲ್ಲಿ ಬರೀತಾರೆ, ಕೃಷ್ಣ ತನ್ನ ಒಳಗಾಗ್ಲಿ ಹೊರಗಾಗ್ಲಿ ಕಾಣಿಸ್ತಾನ. ಸೊ ಕೃಷ್ಣ ಇಲ್ಲಿ ಎಲ್ಲಾ ಜೀವಿಗಳಲ್ಲಿ ನಾನಿದ್ದೀನಿ, ಆದ್ರೆ ಆ ಜೀವಿಗಳಲ್ಲಿ ಇಲ್ಲ ಅಂತ ಹೇಳಿದ್ನಲ್ಲ, ಅದು ಭಕ್ತರ ಅಲ್ಲದೆ ಇರೋರ್ಗೆ. ಅಂದ್ರೆ ಯಾರು ಭಕ್ತಿ ಮಾಡ್ತಿರೋಲ್ಲ ಅವ್ರಿಗೆ ಕಾಣಿಸಲ್ಲ ಕೃಷ್ಣ. ಯಾಕಂದ್ರೆ ಭಕ್ತಿ ಮಾಡ್ತಿಲ್ಲ ಅಂದ್ರೆ ಪ್ರೀತಿಯಿಂದ ಸೇವೆ ಕೃಷ್ಣನ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ. ಕೃಷ್ಣ ಇದ್ರು ಅವ್ರಿಗೆ ಕಾಣಿಸ್ತಿಲ್ಲ. ಅಂದ್ರೆ ಕೃಷ್ಣ ರೆಡಿ ಇದಾನೆ ಕಾಣಿಸಕ್ಕೆ.
ಭಕ್ತರು ಅಲ್ದಿರೋರ್ಗು ಕೃಷ್ಣ ರೆಡಿ ಇದ್ದಾನೆ ಕಾಣಿಸಕ್ಕೆ, ಆದ್ರೆ ಭಕ್ತಿ ಮಾಡ್ತಾ ಇಲ್ಲ, ಅದಕ್ಕೆ ಅವ್ರಿಗೆ ಕಾಣಿಸ್ತಿಲ್ಲ. ಅಂದ್ರೆ ಲೋಪ ನಮ್ಮಲ್ಲಿದೆ, ಅವನಲ್ಲ. ಅವನು ಇದ್ದಾನೆ, ನನಗೆ ಅರ್ಹತೆ ಅಥವಾ ನಾನು ಕ್ವಾಲಿಫೈಡ್ ಅಲ್ಲ ನೋಡಕ್ಕೆ. ಎಷ್ಟೊಂದ್ಸರಿ ಎಲ್ಲರೂ ಹೇಳ್ತಾರೆ, ದೇವ್ರ ಇದನ್ನ ತೋರಿಸಿ, ಸರಿನಪ್ಪ ನೋಡಕ್ ರೆಡಿ ಇದೆಯಾ, ನಿನ್ಗೆ ಅರ್ಹತೆ ಇದೆಯಾ, ಕರೆಕ್ಟ್ ಅಲ್ವಾ, ನಿಂಗ್ ನೋಡಕ್ ಶಕ್ತಿ ಇದೆಯಾ ತೋರ್ಸಿ, ನಿಮಗ್ ನೋಡಕ್ ಶಕ್ತಿ ಇದೆಯಾ, ಅದೇ ಕೇಳೋದ್ ನಾನು, ನಿಮಗ್ ನೋಡೋಷ್ಟು ಶಕ್ತಿ ಇದೆಯಾ. ನಾವು ಒಂದು ಹುಲ್ಲು ಕಡ್ಡಿನೇ ಅಲ್ಲಾಡ್ಸಕ್ ಆಗಲ್ಲ, ಅಥವಾ ಮಳೆ, ನನಗ್ ಮಳೆ ಬೇಕು ಇವಾಗ, ಮಳೆ ಬಾ ಆಗುತ್ತಾ, ಒಂದು ಮಳೆ ಆಗ್ಲಿ ಅಷ್ಟೆಲ್ಲ ಬೇಡ, ಇಲ್ಲಿಂದ ನಾನು ಒಂದು ಟ್ರಾಫಿಕ್ ನಲ್ಲಿ ನಿಲ್ಸೋಷ್ಟು ಶಕ್ತಿ ಇಲ್ಲ ನನಗೆ. ನಮ್ ದೇವ್ರು ನೋಡೋಕೆ ನಾನು ಕೇಳ್ತಾ ಇದ್ದೀನಿ, ಯೋಚನೆ ಮಾಡ್ಬೇಕು ನಾವು. ಅದಕ್ಕೆ ಇಲ್ಲಿ ಕೃಷ್ಣ ಹೇಳುದು, ಅಂದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಕ್ಲಿಯರ್ ಆಗಿ ಬ್ರಹ್ಮ ಹೇಳ್ಬಿಟ್ಟ, ಪ್ರೇಮಾಂಜುನ ಚರಿತ ಭಕ್ತಿ ವಿಲೋಚನೇನ. ಇಂಥ ಒಂದು ಪ್ರೀತಿಯಿಂದ ಕೃಷ್ಣನ್ ನಾನು ಯಾವಾಗ ನೋಡ್ಲಿ, ಕೃಷ್ಣನ್ಗೋಸ್ಕರ ನಾನು ಏನ್ ಸೇವೆ ಮಾಡಿ, ಈ ಪ್ರೀತಿಯ ಕಣ್ಣುಗಳಿಂದ ನಾನು ಯಾವಾಗ ನಾನು ಆಸೆ ಪಡ್ತೀನಲ್ಲ, ಅಂತ ಒಂದು ವ್ಯಕ್ತಿ ಅಥವಾ ಅಂತ ಒಂದು ಭಕ್ತನಲ್ಲಿ ಒಳಗಾಗ್ಲಿ ಹೊರಗಾಗ್ಲಿ ನಾನು ಕಾಣಿಸ್ತೀನಿ ಅಂತ ಹೇಳ್ತಾರೆ. ಇದು ಭರವಸೆ. ಕೃಷ್ಣ ಯಾವತ್ತು ಸುಳ್ಳು ಆಶ್ವಾಸನೆ ಕೊಡಲ್ಲ, ಕೃಷ್ಣ ಕಾಣಿಸ್ತಾನೆ. ಎಷ್ಟೊಂದ್ಸಲಿ ನಮ್ಮ ಭಕ್ತರ ಜೀವನದಲ್ಲಿ ನಾನು ಹಿಂಗೆ ಮಾತಾಡ್ತಾ ಇದ್ದೆ, ಎಲ್ಲರೂ ಮಾತಾಡ್ತಾ ಇರ್ತೀವಿ, ನಾವು ಹೇಗೋ ಗೊತ್ತೇ ಇಲ್ದೇನೋ, ಪ್ರಭು ನಾನು ಹಿಂಗ ಅನ್ಕೊಂಡಿದ್ದೆ, ಇವು ಏನೋ ಆಗ್ಬಿಡುತ್ತೆ ಅಂತ, ಬಟ್ ಹೆಂಗೋ ಕೃಷ್ಣ ಕಾಪಾಡ್ಬಿಟ್ಟ ಪ್ರಭು. ಈ ತರ ಹಲವಾರು ಭಕ್ತರಿಗೆ ಇದನ್ನ ಅವರು ಫೀಲ್, ಅಂದ್ರೆ ಎಕ್ಸ್ಪೀರಿಯನ್ಸ್, ಅಂದ್ರೆ ಅವರು ಅನುಭವ ಪಡ್ಕೊಂಡಿದ್ದಾರೆ. ಹೇಗ್ ಸಾಧ್ಯ? ಅದಕ್ಕೋಸ್ಕರನೇ ಭಕ್ತರ ಸಂಘದಲ್ಲಿ ನಾವು ಯಾವಾಗ್ಲೂ ಇರಬೇಕು. ಯಾಕೆ ಇರ್ಬೇಕು ಅಂತ ಒಂದು ಸೀಕ್ರೆಟ್ ಹೇಳ್ತೀನಿ. ಇಲ್ಲೆಲ್ಲ ನಾವು ಕೂತಿದೀವಲ್ಲ, ಇಲ್ಲಿ ಭಗವಂತ ಇದ್ದಾನ? ಭಗವಂತ ಇದ್ದಾನ? ಮಾತಾಡಿ ಇದ್ದಾನೆ ಅಂತ ಖುಷಿಯಿಂದ ಹೇಳ್ತಾ ಇದ್ದಾರೆ. ಹೌದು. ಎತ್ರ ಗಾಯಂತಿ ಮದ್ಭಕ್ತ ತತ್ತ ತಿಷ್ಠಾಮಿ ನಾರದ. ಎಲ್ಲಿ ನನ್ನ ಭಕ್ತರು ನನ್ನ ಬಗ್ಗೆ ಕುರಿತಾದಂತ ಶ್ರವಣ ಮಾಡ್ತಾ ಇರ್ತಾರೋ ಅಥವಾ ನನ್ನ ಬಗ್ಗೆ ಹಾಡ್ತಾ ಇರ್ತಾರೋ ಅಲ್ಲಿ ನಾನು ಇದೀನಿ ಅಂತ ನಾರದನಿಗೆ ಹೇಳ್ತಾ ಇದ್ದಾನೆ. ನಾನು ದೊಡ್ಡ ದೊಡ್ಡ ಗುಹೆಲಾಗ್ಲಿ ಋಷಿ ಮುನಿಗಳ ಹೃದಯದಲ್ಲಾಗ್ಲಿ ಇರಲ್ಲಪ್ಪ, ನಾನು ಭಕ್ತರು ಎಲ್ಲಿ ನನ್ನ ಬಗ್ಗೆ ಸಂಕೀರ್ತನೆ, ನನ್ನ ಬಗ್ಗೆ ಕೀರ್ತನೆ, ನನ್ನ ಬಗ್ಗೆ ಶ್ರವಣ ಎಲ್ಲಿ ಮಾಡಿದ್ರೆ ನಾನು ಅಲ್ಲಿ ಇರ್ತೀನಿ ಅಂತ ಕೃಷ್ಣ ಹೇಳ್ತಾರೆ. ನೋಡಿ ಎಷ್ಟು ಕೃಪೆ. ಅದಕ್ಕೆ ನಾವೆಲ್ಲರಿಗೂ ಹೇಳೋದು, ಬನ್ನಿ ಸತ್ಸಂಗಕ್ಕೆ, ಬನ್ನಿ ಪ್ರಭು ಬನ್ನಿ. ನೀವಷ್ಟೇ ಅಲ್ಲ ಕೃಪೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಸಂಬಂಧಿಗಳಿಗೂ ಈ ಕೃಪೆ ಬೇಕು. ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಪ್ರಭು ನೀವು ಬಂದ್ರೆ ಪ್ರಭು ಮಾತಾಜಿನ ಕರ್ಕೊಂಬನ್ನಿ, ಮಾತಾಜಿ ಬಂದ್ರೆ ನಿಮ್ ಮಕ್ಕಳನ್ನ ಕರ್ಕೊಂಬನ್ನಿ, ನಿಮ್ ಸಂಬಂಧಿಕರನ್ನ ಎಲ್ಲರನ್ನೂ ಕರ್ಕೊಂಬನ್ನಿ. ಯಾಕಂದ್ರೆ ನಮ್ಮ ಒಬ್ಬರಿಗೆ ಅಷ್ಟೇ ಈ ಕೃಪೆ ಇದ್ರೆ ಸಾಲ, ಹಂಚ್ಬೇಕು ನಾವು ಕೃಪೆನ, ಎಲ್ಲರಿಗೂ ಸಿಗ್ಬೇಕು ಈ ಕೃಪೆ. ನಾನು ಒಬ್ಬ ತೃಪ್ತಿ ಆದ್ರೂ ತೃಪ್ತಿನ ತಪ್ಪಲ್ವಾ? ಮತ್ತೆ ಅಲ್ಲೂ ಸ್ವಾರ್ಥಿ ಆಗಿರ್ತೀವಿ. ಎಲ್ಲರಿಗೂ ಭಗವಂತನ ಕೃಪೆ ಸಿಗ್ಬೇಕು. ಸೊ ಈ ರೀತಿ ಯಾರು ಪ್ರೇಮದ ಅಂಜನ ಇರ್ತಾರಲ್ಲ, ಆ ಜೀವಿಗಳ ಕೃಷ್ಣ ಇರ್ತಾನಲ್ಲ, ನಾನಿಲ್ಲ ಅನ್ನಲ್ಲ, ಅಲ್ಲಿ ಅವ್ರಿಗೆ ಕಾಣಿಸ್ತಾನೆ ಕೃಷ್ಣ. ಈ ರೀತಿ ಮಾಡೋದು, ಇದಕ್ಕೆ ಇದೇ ಪರಿಹಾರ. ಎಲ್ಲ ಜೀವಿಗಳಲ್ಲಿ ನಾನಿದ್ದೀನಿ, ಆದ್ರೆ ನಾನು ಅವರಲ್ಲಿ ಇಲ್ಲ ಅಂತ ಹೇಳಿದ್ನಲ್ಲ, ಭಕ್ತಿ ಮಾಡಿದವ್ರೆ ಕೃಷ್ಣ ಕಾಣಿಸ್ತಾನೆ, ಆಗ ಅವರಲ್ಲಿ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಇಷ್ಟು ದಿವಸ ನೀವೆಲ್ಲ ಕ್ಲಾಸಲ್ಲೆಲ್ಲ ಕರ್ಕೊಂಡ್ ಬಂದ್ವಲ್ಲ, ನಮ್ಮಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಗ್ ಗೊತ್ತಾಯ್ತು ಹೇಳಿ ನಿಮ್ಗೆ? ಕ್ಲಾಸಿಗೆ ಬಂದ್ರಿ, ಸೇವೆಯಲ್ಲಿ ಇದ್ರಿ, ಸೇವೆ ಮಾಡಿದ್ರಿ, ದರ್ಶನ ಮಾಡಿದ್ರಿ, ಆ ದರ್ಶನದಿಂದ ನಿಮಗ್ ಅರ್ಥ ಆಯ್ತು, ಓ ಹೌದು ನನ್ನಲ್ಲಿ ಪರಮಾತ್ಮ ಇದ್ದಾನೆ. ಅಟ್ಲೀಸ್ಟ್ ಜ್ಞಾನದಿಂದನಾದ್ರೂ ತಿಳ್ಕೊಂಡ್ವಲ್ಲ. ಜ್ಞಾನ ಅಂದ್ರೆ ಪ್ರಭು ಹೇಳಿದ್ರು ಓಕೆ ನಮ್ಮಲ್ಲಿ ಪರಮಾತ್ಮ ಇದ್ದಾನೆ. ಯಾಕೆಂದ್ರೆ ನೀವು ಬಂದು ಸತ್ಸಂಗದಲ್ಲಿ ಕೂತ್ಕೊಂಡ್ರಿ, ಸತ್ಸಂಗದಲ್ಲಿ ಕೂತ್ಕೊಂಡ್ರಿಂದ ಭಗವಂತನ ದರ್ಶನ ಪಡೆಯೋದ್ರಿಂದ ನಿಮ್ಗೆ ಕೃಪೆ ಸಿಕ್ತು, ಕೃಪೆ ಸಿಕ್ಕಿದ್ರಿಂದ ಪರಮಾತ್ಮ ನಮ್ಮಲ್ಲಿ ಇದ್ದಾನೆ ಅನ್ನೋದು ನಿಮಗ್ ಗೊತ್ತಾಯ್ತು. ಹೊರಗಡೆ ಇರೋರಿಗೆಲ್ಲ ಪರಮಾತ್ಮ ಇದ್ದಾನೆ ಹೌದಾ ಅಂತಾರೆ, ಗೊತ್ತಿರಲ್ಲ, ಆತ್ಮ ಇದೆ ಅಂತಾನೆ ಗೊತ್ತಿರಲ್ಲ ಹೊರಗಡೆ ಅವರು. ನೋಡಿ ಎಷ್ಟು ವಿಪರ್ಯಾಸ. ಅರ್ಥ ಮಾಡ್ಕೊಳ್ಬೇಕು ನಾವು ಇವತ್ತು. ಸೊ ಭಗವಂತನ ಕೃಪೆಯಿಂದ ನಾವು ತಿಳ್ಕೊಂಡಿದ್ವಿ. ಅದಕ್ಕೋಸ್ಕರ ಕೃಷ್ಣ ಇಲ್ಲಿ ಒಗಟಾಗಿ ಮಾತಾಡ್ದ. ನಾವು ಭಕ್ತಿ ಮಾಡಿದ್ರೆ ಕೃಷ್ಣನ ನೇರವಾಗಿ, ನನ್ನ ಪ್ರಭುಗಳ ಹತ್ರ ಇಟ್ಟಿದೆ, ಫೇಸ್ ಟು ಫೇಸ್ ನೋಡ್ಬೋದು ಕೃಷ್ಣನ ನಾವು. ಭಗವಂತನ ನೋಡಕ್ ಎಷ್ಟು ಜನಕ್ಕೆ ಇಷ್ಟ? ನನಗಂತೂ ಇಷ್ಟಪ್ಪ, ನಾನು ಎರಡು ಕೈ ಎತ್ಬಿಡ್ತೀನಿ. ನನಗೆ ಇವಾಗ ಇಮಿಡಿಯೇಟ್ಲಿ ಭಗವಂತ ಬಂದ್ರೆ ರೆಡಿ ಅಪ್ಪ, ನಾನು ರೆಡಿ, ನಾನು ಎಲ್ಲ ಬಿಟ್ಟು ಹೋಗಕ್ ರೆಡಿ ನಾನು. ಯಾಕಂದ್ರೆ ಭಗವಂತ ಅಷ್ಟು, ಅವನ ಗುಣ ಕಣ್ಣಲ್ಲಿ ನೀರ್ ಬರುತ್ತೆ ಅಷ್ಟು. ನೋಡಿ ಮಾಧವನ ಒಂದು ಸಲಿ ನೋಡಿ, ಎಲ್ಲರೂ ನೋಡಿ ಮಾಧವನ ಮುಖವನ್ನ, ಎಷ್ಟು ಆನಂದ ಚಿನ್ಮಯವಾಗ ಮಾಧವ ಇದ್ದಾರೆ.
ಭಗವಂತನ ರೂಪ ಅಂತದ್ದು. ಗೊತ್ತಾಗ್ತಿದ್ಯಾ? ಇದು ಎರಡನೇ ಭಾಗದ. ಮೂರನೇದು ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಕೃಷ್ಣ ಇಲ್ಲಿ ನಾನು ಎಲ್ಲಾ ಕಡೆ ಇದ್ದೀನಿ ಅಂತ ಹೇಳಿದ್ರು. ಇವಾಗ ನಮ್ಗೆ ಅರ್ಥ ಆಗಿದ್ದೇನೋ, ನಾನು ಎಲ್ಲಾ ಜೀವಿಗಳಲ್ಲಿದ್ದೀನಿ, ನಾನು ಅವರಲ್ಲಿ ಇಲ್ಲ ಅನ್ನೋದು ಅರ್ಥ ಆಯ್ತಾನೆ. ಯಾಕೆ ಅವರಲ್ಲಿ ಇಲ್ಲ ಅಂದ್ರೆ ಕಾಣಿಸ್ತಾ ಇಲ್ಲ, ಅಂದ್ರೆ ನಮಗ್ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕೃಷ್ಣ ಆ ರೀತಿ ಹೇಳ್ದ. ನಮ್ಗೆ ಗೊತ್ತಾಗ್ತಿಲ್ಲ ಬಿಕಾಸ್ ನಾವು ಅದು ಭಕ್ತಿ ಸೇವೆ ಮಾಡಿದಾಗ ನಮಗ್ ಗೊತ್ತಾಗುತ್ತೆ. ಈಗ ಕೃಷ್ಣ ಫಸ್ಟ್ ಲೈನ್ ಅಲ್ಲಿ ಹೇಳ್ದ, ನಾನು ಎಲ್ಲಾ ಕಡೆ ಇದ್ದೀನಿ, ಸರ್ವವ್ಯಾಪಿ, ಆಲ್ ಪರ್ವೇಡಿಂಗ್ ಅಂತ ಇಂಗ್ಲಿಷ್ ಅಲ್ಲಿ. ಸರ್ವವ್ಯಾಪಿ ಎಲ್ಲಾ ಕಡೆ ಇದ್ರೆ, ನೀರಾಗಿರ್ಬೋದು, ಎಲೆ ಆಗಿರ್ಬೋದು, ಹೂವಾಗಿರ್ಬೋದು, ಗಾಳಿ ಆಗಿರ್ಬೋದು. ಪ್ರಭು ಹಾಗಿದ್ರೆ ಕೃಷ್ಣನಿಗೆ ಆಕಾರನೇ ಇಲ್ವಲ್ಲ ಪ್ರಭು? ಬಂದ್ಬಿಡ್ತಾ ತಾನೆ ಕೆಲವರು ಕನ್ಕ್ಲೂಷನ್ಗೆ. ಈಗ ಎಲ್ಲಾ ತರ ಶೇಪ್, ಇವಾಗ ನೀರು ಒಂದು ಗ್ಲಾಸ್ ಬಾಟಲ್ ಹಾಕಿದ್ರೆ ಬಾಟಲ್ ಶೇಪ್ ತಗೊಳುತ್ತೆ, ಅಥವಾ ನೀರು ಒಂದು ಬಿಂದಿಗೆ ಹಾಕಿದ್ರೆ ಬಿಂದಿಗೆ ಶೇಪ್ ತಗೊಳುತ್ತೆ. ಇದನ್ನ ತಿಳ್ಕೊಂಬಿಟ್ಟು ಬೇರೆ ಜನರು ಏನ್ ಹೇಳ್ಬಿಡ್ತಾರೆ, ಕೃಷ್ಣ ಎಲ್ಲಾ ಕಡೆ ಇದ್ದಾನೆ ಅಂದ್ರೆ ಕೃಷ್ಣನ್ಗೆ ಆಕಾರನೇ ಇಲ್ಲ ಅಂದ್ಬಿಡ್ತಾರೆ. ತಪ್ಪು ತಿಳುವಳಿಕೆ. ಪ್ರಭುಪಾದ ಭಾವಾರ್ಥದಲ್ಲಿ ಬರ್ತಾರೆ, ಅದು ತಪ್ಪು. ಕೃಷ್ಣನ್ಗೆ ಆ ರೀತಿ ಆಕಾರ ಇಲ್ಲ ಅಂದ್ರೆ ಕೃಷ್ಣನಿಗೆ ಬೇಸರ ಆಗುತ್ತೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳೋದು? ಪ್ರಭುಪಾದರು ಸುಂದರವಾಗಿ ಭಾವಾರ್ಥದಲ್ಲಿ ಹೇಳಿದ್ದಾರೆ. ಸರಿ, ಆ ಉದಾಹರಣೆ ತಗೋಣ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಎಲ್ಲರಿಗೂ ಗೊತ್ತಾ, ಗೊತ್ತಿಲ್ವಾ? ಗೊತ್ತಿದ್ರೆ ಕೈ ಎತ್ತಿ. ಯಾರು ಗೊತ್ತಿಲ್ವಾ? ಎಲ್ಲರೂ ಗೊತ್ತು ನರೇಂದ್ರ ಮೋದಿ. ಹೌದು. ಈಗ ನರೇಂದ್ರ ಮೋದಿ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಪ್ರತಿ ಒಂದು ಕೆಲಸಕ್ಕೂ ಅವರ ಕೆಳಗೆ ಹಲವಾರು ವ್ಯಕ್ತಿಗಳಿರ್ತಾರಲ್ಲ. ಒಬ್ಬ IAS ವ್ಯಕ್ತಿ ಆಗಿರ್ಬೋದು, IPS ವ್ಯಕ್ತಿ ಆಗಿರ್ಬೋದು, IES ಆಗಿರ್ಬೋದು, IFS ಆಗಿರ್ಬೋದು, ಅವನ ಕೆಳಗೆ ಮತ್ತೆ ಕಾನ್ಸ್ಟಿಟ್ಯೂನ್ಸ್ ಆಗಿರ್ಬೋದು, ಸ್ಟೇಟ್ ಅಲ್ಲಿರುವಂತ MLA ಆಗಿರ್ಬೋದು, ಮತ್ತೆ ಕಮಿಷನರ್ ಆಗಿರ್ಬೋದು, ಮೇಯರ್ ಆಗಿರ್ಬೋದು, ಈ ತರ ಹಲವಾರು ವ್ಯಕ್ತಿಗಳಿರ್ತಾರೆ. ನರೇಂದ್ರ ಮೋದಿ ಒಂದು ಆರ್ಡರ್ ಅಂದ್ರೆ ಆದೇಶ ಮಾಡಿದ್ರೆ ಈ ವ್ಯಕ್ತಿಗಳೆಲ್ಲ ಆ ಯೂನಿಟ್ ಅಲ್ಲಿ ಕೆಲಸ ಅಂದ್ರೆ ಕೆಳಗಡೆ ಇರುವಂತ ವ್ಯಕ್ತಿಗೆ ಒಂದ್ ಕೆಲಸ ಮಾಡ್ತಾನೆ, ಅವ್ನ್ ಕೆಲಸ ಮಾಡಿ ಇವ್ರಿಗೆ ಅಪ್ಡೇಟ್ ಕೊಡ್ತಾನೆ, ಅವ್ನ್ ಮತ್ತೆ ಕೆಲಸ ಮಾಡಿ ಇವ್ರಿಗೆ ಕೊಡ್ತಾನೆ. ಈ ರೀತಿ ಕೊನೆ ನರೇಂದ್ರ ಮೋದಿಗೆ ಆ ವಿಷಯ ಆಗಿದೆ ಅಂತ ತಲುಪುತ್ತೆ. ಆದ್ರೆ ಯೋಚನೆ ಮಾಡಿ, ನರೇಂದ್ರ ಮೋದಿ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಬಂದು, ಇದು ಕೆಲಸ ಆಯ್ತಾ, MLA ಹತ್ರ ಬಂದು ಈ ಕೆಲಸ ಆಯ್ತಾ ಕರ್ನಾಟಕದಲ್ಲಿ, ಈ ಕೆಲಸ ಆಯ್ತಾ ಬ್ಯಾಂಗ್ಳೂರಲ್ಲಿ, ಈ ಕೆಲಸ ಆಯ್ತಾ ತಮಿಳ್ನಾಡಲ್ಲಿ ಕೇಳೋ ಅವಶ್ಯಕತೆ ಇದೆಯಾ? ಇಲ್ಲ ಅಲ್ಲ, ಬೇಕಾಗಿಲ್ಲಲ್ಲ. ಯಾಕಂದ್ರೆ ಇದೇ ರೀತಿ ಶ್ರೀಕೃಷ್ಣ ದೇವಾನ್ ದೇವತೆಗಳಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾನೆ. ಅದಕ್ಕೆ ಕೃಷ್ಣ ಸರ್ವವ್ಯಾಪಿ ಆದ್ರೂ ಹೀಸ್ ಅಲೂಫ್, ಅವನು ಉದಾಸೀನ. ಇದ್ರ ಬಗ್ಗೆ ಕೃಷ್ಣ ತಲೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಸೂರ್ಯ ನಾರಾಯಣ ಅಂದ್ರೆ ಸೂರ್ಯ ಬೆಳಿಗ್ಗೆ ಉದಯಿಸ್ತಾನಲ್ಲ, ಇವತ್ತು ಸ್ವಲ್ಪ ಲೇಟ್ ಆಯ್ತು ಪ್ರಭು, ಒಂದು 10-15 ನಿಮಿಷ ನಿಧಾನವಾಗಿ ನಾನು ಉದಯ ಆಗ್ತೀನಿ ಮಾಡ್ತಾರ? ಇಲ್ಲ ತಾನೆ, ಆಗಲ್ಲ ತಾನೆ. ಕರೆಕ್ಟ್ ಟೈಮ್ ಸೂರ್ಯ ಉದಯ ಅಂದ್ರೆ ಸೂರ್ಯ ಉದಯ ಆ ಟೈಮ್ಗೆ ಆಗ್ತಾನೆ. ಕರೆಕ್ಟ್ ಟೈಮ್ ಚಂದ್ರ ಉದಯ ಆಗ್ಬೇಕು, ಚಂದ್ರ ಆ ಟೈಮ್ ಬಂದೇ ಬರ್ತಾನೆ. ಕರೆಕ್ಟ್ ಟೈಮ್ ಮಳೆ ಆಗ್ಬೇಕಾದ್ರೆ ಕರೆಕ್ಟ್ ಟೈಮ್ ಮಳೆ ಆಗುತ್ತೆ. ಕರೆಕ್ಟ್ ಟೈಮ್ ಗಿಡ ಉದುರ್ಬೇಕು, ಗಿಡ ಉದುರುತ್ತೆ. ಅದೇ ಟೈಮ್ ಅಲ್ಲಿ ಬೇಸಿಗೆ ಆಗುತ್ತೆ, ಅದೇ ಟೈಮ್ ಅಲ್ಲಿ ಮಳೆಗಾಲ ಆಗುತ್ತೆ, ಅದೇ ಟೈಮ್ ಅಲ್ಲಿ ಚಳಿಗಾಲ ಆಗೇ ಆಗುತ್ತೆ. ಇದು ಕೃಷ್ಣನ ಶಕ್ತಿಯಿಂದ ಮಾಡ್ತಿರುವಂತ ಎಲ್ಲಾ ದೇವತೆಗಳು. ಅರ್ಥ ಆಗ್ತಿದ್ಯಾ? ಕೃಷ್ಣ ಒಂಥರ ಪ್ರಿನ್ಸಿಪಲ್ ಇದ್ದಂಗೆ. ದೇವಾನ್ ದೇವತೆಗಳೆಲ್ಲ HOD ಟೀಚರ್ಸ್ ಇವರೆಲ್ಲ ಕೃಷ್ಣನ ಶಕ್ತಿಯಿಂದ ಇವರೆಲ್ಲ ಮಾಡ್ತಿರುವಂಥದ್ದು. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣನೇ ಸರ್ವಾದಿ ಮೂಲ. ಅದ್ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ನೀವು ಕೇಳ್ಬೋದು, ಅಯ್ಯೋ ಪ್ರಭು ನೀವೇನು ಪ್ರಭು ಹಿಂಗೆ ಹೇಳ್ತಾ ಇದ್ದೀರಾ? ಬ್ರಹ್ಮ ಇದ್ದಾನೆ, ವಿಷ್ಣು ಇದ್ದಾನೆ, ಮಹೇಶ್ವರ, ಅಯ್ಯೋ ಶಿವ ಲಯಕಾರಕ ಅಂದ್ರೆ ನಾಶ ಮಾಡುವಂಥವ್ರು. ಬ್ರಹ್ಮ, ಅಯ್ಯೋ ಪ್ರಭು ನಂಗೆ ಅರ್ಥ ಆಗ್ತಿಲ್ವಲ್ಲ ಪ್ರಭು, ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರಲ್ಲ. ನೋಡಿ, ನಾವು ತಿಳ್ಕೊಳ್ಬೇಕು, ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಾರು ಸಹ ಕೃಷ್ಣನಿಂದ ಬಂದಂತವ್ರು. ತುಂಬಾ ಕಾಂಪ್ಲೆಕ್ಸ್ ಟಾಪಿಕ್ ಅಂದ್ರೆ ಶಿವ ಅಂತ ಹೇಳಿದ್ನಲ್ಲ, ಅದು ಹೇಳ್ಬೇಕು. ಪದ್ಮ ಪುರಾಣದಲ್ಲಿ ಶಿವ ಹೇಳ್ತಾರೆ ಪಾರ್ವತಿಗೆ, ನಾನು ಸಂಕರ್ಷಣನ ಕುರಿತು ಧ್ಯಾನ ಮಾಡ್ತಾ ಇದ್ದೀನಿ. ಪಾರ್ವತಿಗೆ ಆಶ್ಚರ್ಯ ಆಗುತ್ತೆ, ಯಾರು ಕೂತ್ಕೊಂಡು ಶಿವ ಇಷ್ಟೊತ್ತು ಧ್ಯಾನ ಮಾಡ್ತಾ ಇದ್ದಾನೆ? ಶಿವ ಹೇಳ್ತಾನೆ ಪಾರ್ವತಿಗೆ, ನಾನು ಸಂಕರ್ಷಣ ಅನ್ನೋ ದೈವನ ಆರಾಧನೆ ಮಾಡ್ತೇನೆ. ಸಂಕರ್ಷಣ ಈಸ್ ನಥಿಂಗ್ ಬಟ್ ಕೃಷ್ಣ, ಚತುರ್ವ್ಯೂಹದಲ್ಲಿ ಬರುವಂತ ಕೃಷ್ಣ. ಕೃಷ್ಣನಿಂದ ಚತುರ್ವ್ಯೂಹ ಬರುತ್ತೆ, ಚತುರ್ವ್ಯೂಹದಿಂದ ಸಂಕರ್ಷಣ ಬರ್ತಾರೆ, ಎರಡನೇ ಚತುರ್ವ್ಯೂಹ.
ಸೊ ಆ ರೀತಿ ಎಲ್ಲಾ ಶಕ್ತಿನೂ ದೇವತೆಗಳಿಗೆ ಬರ್ತಾ ಇರೋದು ಶ್ರೀಕೃಷ್ಣನಿಂದಾನೆ. ಇದು ಭಾಗವತದಲ್ಲೂ ಇದೆ, ಶ್ರೀಮದ್ ಭಾಗವತ. ನಾನ್ ಹೇಳ್ತಾ ಇಲ್ಲ, ಭಾಗವತದಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಶ್ರೀಕೃಷ್ಣ ಸರ್ವವ್ಯಾಪಿ ಅಂತ ಹೇಳಿ ಆಕಾರ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅವನು ತನ್ನ ಶಕ್ತಿಯ ಮುಖಾಂತರ ದೇವತೆಗಳ ಕೈಲಿ ಕೆಲಸ ಮಾಡಿಸ್ತಾ ಇದ್ದಾನೆ, ಆದ್ರೆ ಅವನು ಮಾಡಿಸ್ತಾ ಇಲ್ಲ. ಉದಾಹರಣೆ ಪ್ರೈಮ್ ಮಿನಿಸ್ಟರ್ ಎಕ್ಸಾಂಪಲ್. ಅವನು ಬಂದು ನೇರವಾಗಿ ಮಾಡಿಸ್ಬೇಕಾಗಿಲ್ಲ, ಅಸೈನ್ ಮಾಡಿದ್ದಾನೆ, ಅವ್ರು ಮಾಡ್ತಾನೆ. ಅವ್ರು ಮಾಡ್ಬೇಕು ಅಂದ್ರೆ ಅವ್ರಿಗೆ ಯಾರು ಶಕ್ತಿ ಕೊಡ್ತಾ ಇರೋದು? ಕೃಷ್ಣನೇ ಕೊಡ್ತಾ ಇರೋದು. ಇದೊಂಥರ ಎಷ್ಟು ಈಸಿ ಅಂದ್ರೆ, ನಾವು ಎಲ್ಲಾ ದೇವತೆಗಳಿಗೆ ಹೋಗಿ ಆರಾಧನೆ ಮಾಡೋ ಬದಲು ಕೃಷ್ಣ ಹತ್ರ ನೇರವಾಗಿ ಬಂದ್ರೆ ಎಲ್ಲಾ ದೇವತೆಗಳು ಖುಷಿ ಪಡ್ತಾರಂತೆ. ಓಕೆ, ಇನ್ನ ಸರಳವಾಗಿ ಹೇಳ್ತೀನಿ. ನೀವೊಂದು ಗಿಡ ನೀವು ಮನೇಲಿ ಬೆಳೆಸಿದ್ದೀರಾ ಅಂತ ಅನ್ಕೊಳ್ಳಿ. ಪ್ರತಿಯೊಂದು ಎಲೆಗೂ ನೀರ್ ಹಾಕೊಂಡ್ ಬರ್ತೀರಾ, ಕೆಳಗಡೆ ಬುಡಕ್ಕೆ ನೀರ್ ಹಾಕ್ತೀರಾ. ಹೇಳಿ, ಏನ್ ಮಾಡ್ತೀರಾ? ಬುಡಕ್ ಹಾಕ್ತೀರಾ. ಅಂದ್ರೆ ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಬುಡಕ್ ಹಾಕಿದ್ರೆ ನೀರು ಎಲ್ಲ ಎಲೆಗೆ ಹೋಗುತ್ತಾ? ಅದೇ ರೀತಿ ಶ್ರೀ ಕೃಷ್ಣನಿಗೆ ನಾವು ಆರಾಧನೆ ಮಾಡಿದ್ರೆ ಬೇರೆ ಎಲ್ಲಾ ದೇವತರು ತೃಪ್ತಿಗಳ ಹಾಗೆ ಆಗ್ತಾರೆ. ಅರ್ಥ ಆಗ್ತಿದೆ ಅಲ್ಲ? ಅದಕ್ಕೋಸ್ಕರ ಶ್ರೀಕೃಷ್ಣ ಸರ್ವವ್ಯಾಪಿ ಆದ್ರೂ ಅವನು ಈ ಶಕ್ತಿಗಳಿಗೆ ಅಂಟ್ಕೊಂಡಿಲ್ಲ. ಶ್ರೀಕೃಷ್ಣ ಶಕ್ತಿ ಮಾಡುವಂಥದ್ದು ಎರಡೂ ಬೇರೆ ಬೇರೆ ಎನರ್ಜಿ. ಅಂಡ್ ಆದ್ರೆ ಈ ಎನರ್ಜಿ ಎರಡು ಶಕ್ತಿ ಏನಿದೆ ಅಲ್ಲ, ಅದು ಅವನಿಂದನೇ ಬರ್ತಾ ಇರೋದೆ. ಬಟ್ ಅದು ಎರಡು ಒಂದೇ ಅಲ್ಲ. ಉದಾಹರಣೆ ಅಂದ್ರೆ, ಸೂರ್ಯನಿಂದ ಬರುವಂತ ಕಿರಣ ಸೂರ್ಯ ಎರಡು ಬರ್ತಾ ಇರೋದು ಒಂದೇ, ಆದ್ರೆ ಸೂರ್ಯನ ಕಿರಣ ಸೂರ್ಯ ಒಂದೇನಾ? ಇಲ್ಲ ಅನ್ನೋದು ಅದು ಉದಾಹರಣೆ. ಸೊ ಇದು ಈ ಶ್ಲೋಕದಿಂದ ನಾವು ತಿಳ್ಕೊಳ್ಬೇಕಾಗಿರುವಂತ ಅರ್ಥ. ನಾವ್ ಇದರಿಂದ ಏನ್ ಕಲ್ತ್ಕೊಂಡ್ವಿ? ಭಗವಂತ ಸರ್ವವ್ಯಾಪಿ, ಎಲ್ಲಾ ಜೀವಿಗಳಲ್ಲೂ ಇದ್ದಾನೆ. ಆದ್ರೆ ಅವನು ಎಲ್ಲಾ ಅಂದ್ರೆ ನೀವ್ಯಾರು ಹೇಳಿಲ್ವಲ್ಲ, ಎಲ್ಲಾ ಜೀವಿಗಳಲ್ಲಿ ಇದ್ದಾನೆ ಅಂದ್ರೆ. ಹೌದು, ನಾನು ಏನ್ ಹೇಳ್ದೆ ಹೇಳಿ? ಯಾರು ಅಟೆನ್ಷನ್ ಕೊಡ್ತಾ ಇಲ್ಲ ನೀವು. ಭಗವಂತ ಸರ್ವವ್ಯಾಪಿ, ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಆ ಜೀವಿಲಿಲ್ಲ ಅಂತ ಅಂದ. ಆದ್ರೆ ಇದು ಅರ್ಥ ಯಾವಾಗ ಆಗುತ್ತೆ? ನಾನು ಆ ಜೀವಿಲಿ ಇದ್ದೀನಿ ಅಂತ ಅವ್ನು ಯಾವಾಗ ಗೋಚರ ಆಗ್ತಾನೆ? ನಾನು ಶುದ್ಧ ಭಕ್ತಿ ಸೇವೆ ಮಾಡಿದಾಗ ಮಾತ್ರ. ಕಂಡೀಷನ್, ಸ್ಟಾರ್ಸ್ ಅಂಡ್ ನೋಟ್ಸ್ ಅಂಡ್ ಕಂಡೀಷನ್, ಸಾರಿ, ಟರ್ಮ್ಸ್ ಅಂಡ್ ಕಂಡೀಷನ್. ನೋಡಿ, ಎಷ್ಟು ಇದು ಮಾಡಿದ್ರೆ ಪಕ್ಕ ಆಗತ್ತೆ. ಅದಕ್ಕೆ ನಾವು ಹೇಳೋದು, ಜಾಸ್ತಿ ಭಕ್ತರು ಬರ್ಲಿ, ಕೃಪೆ ಸಿಗ್ಲಿ, ಅವ್ರಿಗೂ ಅರ್ಥ ಆಗ್ಲಿ. ಜೀವನ ಅನ್ನೋದು ಜಾಸ್ತಿ ಇಲ್ಲ ಪ್ರಭು ಮಾತಾಡಿ. 100 ವರ್ಷ ಅಲ್ಲ, 60 ವರ್ಷ ಅಂತೀನಿ ನಾನು ಇವಾಗ. ಮುಂಚೆ ನಾನು ಹೇಳ್ತಾ ಇದ್ದೆ, BP, ಶುಗರ್, ಡಯಾಬಿಟಿಸ್ ಎಲ್ಲ ಇರ್ತಾ ಇತ್ತು. ಇವಾಗ ಹೊಸ ಶುರುವಾಗಿದೆ, ವಿಟಮಿನ್ B12. ನೋಡಿ, ಎಲ್ಲ ನಗ್ತಾ ಇದ್ರೆ ನಾನ್ ಸುಳ್ಳು ಹೇಳ್ತಿಲ್ಲಪ್ಪ. ಅದ್ರ ಜೊತೆಗೆ ವಿಟಮಿನ್ D ಡಿಫಿಷಿಯನ್ಸಿ ಅಂತೀವಿ, ಕೊರತೆಗಳು. ಹಿಂಗೆ ಒಂದೊಂದೇ ಬರ್ತಾ ಇರುತ್ತೆ. ನಾವು ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಬರ್ತಾನೆ ಇರ್ತೀವಿ. ಅದಕ್ಕೆ ಸುಂದರವಾಗಿ ಒಂದು ಶ್ಲೋಕ ಇದೆ, ನೆನಪಾಗ್ತಿಲ್ಲ. ಅಹೋ ದುಃಖಂ ಮಹಾ ದುಃಖಂ ದುಃಖ ದುಃಖತರಂ ಯಥಾ ಕಾಚಾಯಂ ವಿಸ್ಮಿತಂ ರತ್ನಂ ಹರೇರ್ನಾಮೈವ ಕೇವಲಂ. ವಿಸ್ಮಿತಂ ರತ್ನಂ. ಈ ಹರೇ ಕೃಷ್ಣ ಮಂತ್ರ, ಎಲ್ಲಾರ್ಗು ಹರೇ ಕೃಷ್ಣ ಮಂತ್ರ ಜಪ ಮಾಡಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಕಲಿಯುಗದಲ್ಲಿ ಇರುವಂತ ಏಕೈಕ ನಮ್ಮನ್ನ ಕಾಪಾಡುವಂತ ಮಂತ್ರ ಈ ಮಂತ್ರ. ಹರೇರ್ ನಾಮೈವ ಕೇವಲಂ. ನಿಶ್ವಾಸೋ ನಹಿ ವಿಶ್ವಾಸೋ ಕದಾ ರುದ್ಧೋ ಭವಿಷ್ಯತಿ ಕೀರ್ತನೀಯ ಸದಾ ಕೀರ್ತನೀಯ ಮತೋ ಬಾಲ್ಯ ಹರೇರ್ ನಾಮೈವ ಕೇವಲಂ. ನಿಶ್ವಾಸೋ ನಹಿ ವಿಶ್ವಾಸೋ. ನಮ್ಮ ಈ ಉಸಿರು ಇನ್ಹೇಲ್ ಎಕ್ಸೇಲ್ ಯೋಗಲ್ಲಿ ಹೇಳ್ಕೊಡ್ತಾರಲ್ಲ ಅಂತ ಹೇಳ್ಕೊಂಡಿದ್ದು ಅಲ್ಲಿಗೆ ನಿಂತೋಗ್ಬೋದು ಅಂತ ಬಿಡ್ತೀವಿ, ಅಲ್ಲಿಗೆ ನಿಂತೋಗ್ಬೋದು. ಅಂದ್ರೆ ನಾವು ಉಸಿರಾಟ ತಗೊಳೋದು ಬಿಡೋದು ನಮ್ಗೆ ಗೊತ್ತಿಲ್ಲ. ರಾತ್ರಿ ಮಲಗಿರ್ತೀವಿ, ಬೆಳಗ್ಗೆ ಎದೊಳ್ತೀವೋ ಇಲ್ಲೋ ಗೊತ್ತಿಲ್ಲ. ನಿಶ್ವಾಸೋ ನಹಿ ವಿಶ್ವಾಸೋ ಕದಾ ವೃದ್ಧೋ ಭವಿಷ್ಯತಿ. ಭವಿಷ್ಯದಲ್ಲಿ ಎಷ್ಟು ವರ್ಷ ಇರ್ತೀವೋ ಗೊತ್ತಿಲ್ಲ. ಕೀರ್ತನೀಯ ಮತೋ ಬಾಲ್ಯ. ಬಾಯಲ್ಲಿ ಕೀರ್ತನೆ ಮಾಡ್ರಪ್ಪ, ಭಗವಂತನ ನಾಮ ತಗೊಳ್ರಪ್ಪ. ಹರೇರ್ ನಾಮ ಇವ ಕೇವಲಂ. ಅದಕ್ಕೆ ನಾವೆಲ್ಲರಿಗೂ ಹೇಳೋದು, ಎಷ್ಟು ಜನ ಈ ಜಪ ಹೊಸಬ್ರು ಬಂದಿರ ಜಪ ಮಾಡ್ತಾ ಇದೀರಾ? ಮಾಡದೇ ಇರೋರು ಕೈ ಎತ್ತಿ. ಓಕೆ, ಎಷ್ಟು ಜನ ಜಪ ಮಾಡ್ತಾ ಇದ್ದೀರಾ ನೋಡಿ, ಕೈ ಎತ್ತಿ. ಎಷ್ಟು ಜನ? ಎಲ್ಲರೂ ಮಾಡ್ತಾ ಇದ್ದೀರಾ? ಎಲ್ಲರೂ? ಸೂಪರ್. ಆದ್ರೆ ಮಾಡದೇ ಇರೋರು ಸಹ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ
ನಿಮ್ಗೆಲ್ಲ ಕಲಿ ಸಂತರಣ ಉಪನಿಷತ್ ಗೊತ್ತಲ್ಲ? ಟೈಮೇ ಆಗೋಯ್ತು, ಇನ್ನ 2ನೇ ಶ್ಲೋಕಕ್ಕೆ ಹೋಗಿಲ್ಲ. ಓಕೆ, ಬೇಗ ಮುಗಿಸ್ತೀನಿ. ಕಲಿ ಸಂತರಣ ಉಪನಿಷತ್ ಗೊತ್ತಲ್ಲ ಎಲ್ಲರೂ? ಓಕೆ, ಇನ್ನೊಂದು ಅಪ್ರೋಚ್ ಅಲ್ಲಿ ಬರ್ತೀನಿ. ಓಕೆ, ಓಂ ಸಹನಾ ಭವತು ಓಂ ಸಹನೌ ಭುನಕ್ತು, ಕೇಳಿದಿರಾ? ಇದೇ ಕಲಿ ಸಂತರಣ ಉಪನಿಷತ್. ಇದರಲ್ಲಿ 5ನೇ ಅಥವಾ 6ನೇ ಪ್ಯಾರ ಅಥವಾ ಶ್ಲೋಕಕ್ಕೆ ನೀವು ಹೋದ್ರೆ ಅಲ್ಲಿ ಬ್ರಹ್ಮ ನಾರದನಿಗೆ ಹೇಳ್ತಾ ಇದ್ದಾನೆ, ಇತಿ ಷೋಡಶಕ ನಾಮ್ನ ಕಲಿ ಕಲ್ಮಶ ನಾಶನ ನಾತರೋ ಪರತೋಪಾಯ ಸರ್ವ ವೇದೇಶು ದೃಶ್ಯತೆ. ಇತಿ ಷೋಡಶಕ ಅಂದ್ರೆ ಈ 16 ಪದ ಇರುವಂತ ನಾಮ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇತಿ ಷೋಡಶಕ ನಾಮ್ನ ಕಲಿ ಕಲ್ಮಶ ನಾಶನಂ. ಈ 16 ಪದ ಇರುವಂತ ಮಹಾಮಂತ್ರ ಯಾರು ಉಚ್ಚಾರಣೆ ಮಾಡ್ತಾರಲ್ಲ ಅವರು ಕಲಿಯುಗದಲ್ಲಿ ಮಾಡುವಂತ ಕಲ್ಮಶ ಎಲ್ಲಾ ನಾಶ ಆಗುತ್ತಂತೆ. ಕಲಿ ಕಲ್ಮಶ ನಾಶನ ನಾತರೋ ಪರತೋಪಾಯ ಸರ್ವ ವೇದೇಶು ದೃಶ್ಯತೆ. ಎಲ್ಲಾ ವೇದಗಳಲ್ಲಿ ಹುಡ್ಕೊಂಡ್ ಬಂದ್ರು ದ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಇರುವಂತ ಏಕೈಕ ಪರಿಹಾರ ಈ ಕಲಿಯುಗದಲ್ಲಿ ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಿಂದ ಮಾತ್ರನೇ ಅಂತ ಬ್ರಹ್ಮ ನಾರದನಿಗೆ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ, ಬ್ರಹ್ಮ ಹೇಳ್ತಾ ಇದ್ದಾನೆ. ನಂಬೋದಾ? ನೀವು ಹೋಗಿ ಓದಿ, ನಾನು ಹೇಳ್ತಾ ಇಲ್ಲ. 5ರಿಂದ 6ನೇ ಪರ ನೀವು ಇವತ್ತು ಹೋಗಿ ಓದಿ. ಅದಕ್ಕೆ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ಅಂತ ಹೇಳೋದು. ಸೊ ಇದು ಈ ರೀತಿ ನಾವು ಮಾಡಿದಾಗ ಭಗವಂತ ಶುದ್ಧ ಭಕ್ತಿ ಸೇವೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಅಂಡ್ ಭಗವಂತ ಸರ್ವ ವ್ಯಾಪಿ ಆಗಿದ್ರೂ ನಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂದ್ರೆ ಅವನ ದೇವಾನ್ ದೇವತೆಗಳೆಲ್ಲ ಕೆಲಸ ಮಾಡ್ತಾ ಇದ್ರೆ ಅದು ಸಹ ಅವನ ಭೌತಿಕ ಶಕ್ತಿ ಕಾಣಿಸ್ಬೇಕು ಅಂದ್ರೆ ಒಂದೇ ಶುದ್ಧ ಭಕ್ತಿ. ಇದು ಮೊದಲನೇ ಶ್ಲೋಕ. 2ನೇ ಸ್ವಲ್ಪ ಬೇಗ ಹೋಗ್ತೀನಿ, ಕ್ಷಮಿಸಿ, ಟೈಮ್ ಜಾಸ್ತಿ ತಗೊಳ್ತಾ ಇದ್ದೀನಿ. 5 ಈಗ ಕೃಷ್ಣ ಇದು ಕಂಪ್ಲೀಟ್ ಉಲ್ಟಾ ಹೇಳ್ತಾನೆ. ಇವಾಗ ನಾನು ಆಗ್ಲೇ ಏನ್ ಹೇಳಿದ್ದು, ಇವಾಗ ಇದು ಫುಲ್ ಆಪೋಸಿಟ್ ಹೇಳ್ತಾನೆ ನೋಡಿ. ನಚ ಮಸ್ತಾನಿ ಭೂತಾನಿ, ಹೇಳಿ, ಪಶ್ಯಮೇ ಯೋಗಮೈಶ್ವರಂ ಭೂತ ಬೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಾ. ನೋಡಿ, ಎಲ್ಲರ ಹತ್ರ ಭಗವದ್ಗೀತೆ ಯಥಾರೂಪ ಇದೆಲ್ಲ, ಪ್ರತಿಯೊಬ್ರು ಮನೇಲಿ ಓದಿ. ಇವತ್ತು ಶ್ಲೋಕ ಇದು ಓದಾದ್ಮೇಲೆ ಇವತ್ತು ಓದಿ, ನಿಮ್ಗೆ ಈ ಭಾವಾರ್ಥ ಇನ್ನ ಸುಂದರವಾಗತ್ತ. ಸೊ ಶ್ಲೋಕ 4 ಏನ್ ಹೇಳ್ದ ಅಂದ್ರೆ, ಇಲ್ಲಿ ಮತ್ಸ್ಥಾನಿ ಸರ್ವಭೂತಾನಿ ಅಂದ್ರು ಕೃಷ್ಣ, ಇಲ್ಲಿ ನಚಮಸ್ತಾನಿ ಭೂತಾನಿ ಅಂದ್ಬಿಟ್ರು. ನೋಡಿ, ಇಲ್ಲೇ ಉಲ್ಟಾ. ಅಂದ್ರೆ ಕೃಷ್ಣ ಏನ್ ಹೇಳ್ತಾ ಇದಾರೆ ಅಂದ್ರೆ, ಈಗ ಕೃಷ್ಣ ಹೇಳಿದ್ರು ಎಲ್ಲಾ ಕಡೆ ನಾನಿದ್ದೀನಿ ಅಂದ್ರೆ ಈ ಚರ ಅಚರ ವಸ್ತುಗಳೆಲ್ಲ ನಾನಿದ್ದೀನಿ, ನಾನ್ ಸೃಷ್ಟಿ ಮಾಡಿದೀನಿ ಅಂತ. ಈ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ವಸ್ತುಗಳೆಲ್ಲ ಸೃಷ್ಟಿ ಮಾಡಿದನಪ್ಪ, ಅದ್ರಲ್ಲಿ ನಾನಿಲ್ಲ ಅಂತ ಇದ್ದಾರೆ. ಮತ್ತೆ ಕೃಷ್ಣ ಇಲ್ಲಿ ಏನ್ ಮಾಡಿದ್ರು, ರಿಡಲ್ ಒಗಟು ಕೊಟ್ರು. ರಿಡಲ್ ಅಂದ್ರೆ ಒಗಟು, ಎಲ್ಲಾ ಸೃಷ್ಟಿ ಮಾಡಿದೆ ಅದ್ರಲ್ಲಿ ನಾನಿಲ್ಲ ಅಂತ ಹೇಳ್ತಾರೆ. ಇದೇನಪ್ಪ, ಮತ್ತೆ ಕೃಷ್ಣ ಈ ತರ ಒಗಟು ಹೇಳ್ತಾ ಇದ್ದಾರೆ. ಸೃಷ್ಟಿ ಮಾಡಿದ್ಮೇಲೆ ಕೃಷ್ಣ ಅದ್ರಲ್ಲಿ ಇರ್ಬೇಕಲ್ವಾ? ಇದನ್ನು ಸೇಮ್ ನಾವು ಇದೇ ತರ ಅರ್ಥ ಮಾಡ್ಕೊಳ್ಬೇಕು. ಉದಾಹರಣೆ ತಗೊಳ್ಳೋಣ. ನಾವು ಸೌರಮಂಡಲ, ಓಕೆ, ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಎಲ್ಲರಿಗೂ ಬೇಗ ಕನೆಕ್ಟ್. ಸೋಲಾರ್ ಸಿಸ್ಟಮ್ ಗೊತ್ತಲ್ವಾ? ಸೌರಮಂಡಲ. ನಮ್ಮ ಸೌರಮಂಡಲದಲ್ಲಿ ಭೂಮಿ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಎಲ್ಲವೂ ಸಹ ತಿರುಗ್ತಾ ಇದೆ, ಹಾಗೆ ಆಕಾಶದಲ್ಲಿ ತೇಲಾಡ್ತಾ ಇದೆ. ನಾವು ತುಂಬಾ ಚಿಕ್ಕವರಿದ್ದಾಗ ನಮ್ಮ ಸೋಷಿಯಲ್ ಸ್ಟಡಿ ಅಂದ್ರೆ ನನ್ಗೆ ಕ್ಲಾಸಲ್ಲೆಲ್ಲ ಅಂದ್ರೆ ಸೋಷಿಯಲ್ ಅಲ್ಲಿ ನನಗೆ ಸಿವಿಕ್ಸ್, ಹಿಸ್ಟ್ರಿ, ಜಿಯೋಗ್ರಫಿ ಅನ್ನೋ 3 ಸಬ್ಜೆಕ್ಟ್ ಇರ್ತಾ ಇತ್ತು. ಅದರಲ್ಲಿ ಅಟ್ಲಾಸ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ, ಗ್ರೀಕ್ ಮೈಥಾಲಜಿಲಿ. ಈ ಅಟ್ಲಾಸ್ ಅನ್ನುವಂತ ಒಬ್ಬ ವ್ಯಕ್ತಿ, ನೀವು ನೋಡಿರ್ಬೋದು ಇದನ್ನೆಲ್ಲ ಹೊರಗಡೆ ಮ್ಯೂಸಿಯಂ ಅಲ್ಲೆಲ್ಲ ಇರ್ತಾನೆ. ಒಬ್ಬ ವ್ಯಕ್ತಿ, ವಯಸ್ಸಾಗಿರುವಂತ ವ್ಯಕ್ತಿ, ಒಂದ್ ಭೂಮಿನ ಭಾರವಾಗಿ ಎತ್ಕೊಂಡಿರ್ತಾನೆ, ಭಾರವಾಗಿ, ಮೈಯಲ್ಲೆಲ್ಲ ಬೇವು. ಇದು ಗ್ರೀಕರು ತೋರಿಸ್ತಾರೆ ಯೂಶಲಿ. ಇದೆಲ್ಲ ನಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರ್ತಾ ಇತ್ತು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆ ರೀತಿ ಕೃಷ್ಣ ಈ ಭೂಮಿ ವರ್ಕ್ ಆಗ್ಬೇಕು ಅಥವಾ ಫಂಕ್ಷನ್ ಆಗ್ಬೇಕು ಅಥವಾ ಕಾರ್ಯ ಮಾಡ್ಬೇಕು ಅಂದ್ರೆ ಕೃಷ್ಣ ಹೋಗಿ ಭೂಮಿ ಈ ತರ ಎತ್ಕೊಂಡು ಇಟ್ಕೊಂಡು ಬೇಕಾಗಿಲ್ಲ. ಅವನ್ ಸರ್ವವ್ಯಾಪಿ ಸರ್ವಶಕ್ತಿ ಆದ್ರೂನು
ಕೃಷ್ಣ ಬಂದು ಪರ್ಸನಲಿ ಬಂದು ಭೂಮಿ ನೆತ್ಕೊಂಡಿರ್ಬೇಕಾಗಿಲ್ಲ. ಅದಕ್ಕೆ ಕೃಷ್ಣ ಹೇಳಿದ್ದು, ನಾನು ಎಲ್ಲಾ ವಸ್ತುನ ಸೃಷ್ಟಿ ಮಾಡಿದ್ದೇನೆ ನಿಜ, ಹೌದು, ಸರ್ವವ್ಯಾಪಿ ನಚಮಸ್ತಾನಿ ಸರ್ವಭೂತಾನಿ, ನಾನು ಅದರಲ್ಲಿ ಇಲ್ಲ. ಯಾಕಂದ್ರೆ ನನ್ನ ಶಕ್ತಿಗಳು ಅದನ್ನ ಕಾರ್ಯ ಮಾಡ್ತಿದೆ. ನಾನು ಆಗ್ಲೇ ಹೇಳ್ದಂಗೆ, ಗೊತ್ತಾಗ್ತಿದ್ಯಾ? ನನ್ನ ಶಕ್ತಿಗಳು. ಇಲ್ಲಿ ಪ್ರಭುಪಾದರು ಬಹಳ ಅಂದ್ರೆ ಬಹಳ ಸುಂದರವಾಗಿ ಬರೆದೆ, ಭೌತಿಕ ಅಭಿವ್ಯಕ್ತಿಯ ನಿರ್ವಹಣೆ ಮತ್ತು ಪಾಲನೆ ವಿಷಯದಲ್ಲಿ ಪ್ರಭುವಿಗೆ ನೇರ ಕಾಳಜಿ ಇಲ್ಲ, ಉದಾಸೀನವತ್ತು. ಕೃಷ್ಣನಿಗೆ ಅದ್ರ ಮೇಲೆ ಕಾಳಜಿ ಇಲ್ಲ, ನನ್ನ ಶಕ್ತಿ ನೋಡ್ಕೊಂತಾರೆ ಅಷ್ಟೇ. ಆದ್ರೆ ಕೃಷ್ಣನಿಗೆ ಯಾರ ಮೇಲೆ ಕಾಳಜಿ ಗೊತ್ತಾ? ಭಕ್ತರ ಮೇಲೆ ಕಾಳಜಿ. ಅಯ್ಯೋ, ನನ್ನ ಭಕ್ತ ಹರೇ ಕೃಷ್ಣ ಮಹಾಮಂತ್ರ ತಗೊಂತಿದ್ದಾನೆ, ಅಯ್ಯೋ ಅವನ್ ತಗೋತಾ ಇದ್ದಾನೆ, ಕೃಷ್ಣ ಅವ್ರನ್ನ ನೋಡ್ತಾನೆ. ಇವರೆಲ್ಲ ದೇವತೆಗಳು ನಾನು ಕೆಲಸ ಕೊಟ್ಟಿದ್ದೀನಿ, ಅವ್ರ ಕೆಲಸ ಅವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಕೃಷ್ಣನ ಕಾಳಜಿ ಭಕ್ತರ ಮೇಲೆ ಜಾಸ್ತಿ. ಹೇಗೆ ಹೇಳಿ? ಅಂತ ಸುಧಾಮನ ಪಾದವನ್ನ ಕೃಷ್ಣ ಹಿಡ್ಕೊಂಡು ತೊಳಿತಾನೆ ಇದ್ದಾರೆ. ಯೋಚನೆ ಮಾಡಿ, ಭಗವಂತ ಪಾದವನ್ನ ಹಿಡ್ಕೊಂಡು ತೊಳಿತಾ ಇದ್ದಾನೆ. ಓಕೆ, 5 ನಿಮಿಷ ಬೇಗ ಮುಗಿಸ್ಬಿಡ್ತೀನಿ. ಭಗವಂತನ ಪಾದ ಅಂದ್ರೆ ಸುಧಾಮನ ಪಾದ, ಈ ರೀತಿ ಕೃಷ್ಣ ಕಾಳಜಿ ತೋರಿಸ್ತಾನೆ. ಅಂಡ್ ನಮ್ಮ ಜೀವನದಲ್ಲಿ, ನಾನು ಬೇಗ ಮುಗಿಸ್ತೀನಿ, 2ನೇ ಭಾವಾರ್ಥಕ್ಕೆ ಬಂದ್ಬಿಡ್ತೀನಿ. ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೂ ಅಂದ್ರೆ ಉದಾಹರಣೆಗೆ ಇಲ್ಲಿಂದ ನಾನು ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ ಎಷ್ಟೊಂದು ಪ್ಲಾನ್ ಮಾಡ್ತೀವಿ. ಮೆಟ್ರೋ ಟಿಕೆಟ್ ತಗೊಬೇಕಾ, ಹಣ ಮಾಡ್ಬೇಕಾ, ಅಂದ್ರೆ ಹಣ ತಗೊಳ್ಬೇಕಾ, ಕ್ಯಾಶ್ ಇಟ್ಕೋಬೇಕಾ, ಅಥವಾ ಸೂಟ್ ಕೇಸ್ ಪ್ಯಾಕ್ ಮಾಡ್ಬೇಕಾ, ಎಲ್ಲ ಪ್ಲಾನ್ ಮಾಡ್ಕೊಂಡು ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಂಡ್ರೆ ಹೋಗ್ಬಿಡ್ತೀವಿ, ಅಲ್ಲೇ ಹೋಗಕ್ ಆಗಲ್ಲ. ಆದ್ರೆ ಇದನ್ನ ಇಂಗ್ಲಿಷ್ ಅಲ್ಲಿ ಇಂಪೆಡಿಮೆಂಟ್ಸ್ ಅಂತೀವಿ. ಆದ್ರೆ ಕೃಷ್ಣ ಆತರ ಅಲ್ಲ. ಕೃಷ್ಣ ಯೋಚನೆ ಮಾಡದೆ ಆ ಕೆಲಸ ಆಗೋಗತ್ತಂತೆ. ಭಾಗವತ 10ನೇ ಸ್ಕಂದ 57ನೇ ಅಧ್ಯಾಯ 58ನೇ ಲಾಸ್ಟ್ ಶ್ಲೋಕದಲ್ಲಿ ನೀವು ನೋಡಿದ್ರೆ, 17 ಸರಿ ಜರಾಸಂಧ ಮಥುರೆಗೆ ಬಂದು ಯುದ್ಧ ಮಾಡ್ಬೇಕಾದ್ರೆ ಕಾಲ್ಯವಾಹನನು ಪ್ಲಾನ್ ಮಾಡ್ತಾನಂತೆ ಆಪೋಸಿಟ್ ಆಗಿ ಯುದ್ಧ ಮಾಡಕ್ಕೆ. ಆಗ ಕೃಷ್ಣ, ಅಯ್ಯೋ ನಾನು ಕಂಟಿನ್ಯೂಸ್ ಇನ್ನೇನ್ ಯುದ್ಧ ಮಾಡ್ಬಿಟ್ರೆ ಮಥುರೆಯಲ್ಲಿ ಇರುವಂತ ನನ್ನ ನಿವಾಸಿಗಳಿಗೆ ಎಫೆಕ್ಟ್ ಆಗುತ್ತೆ, ಪಾಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕೃಷ್ಣ ಸುಮ್ನೆ, ಅಯ್ಯೋ ಇವ್ರನ್ನ ಎಲ್ಲ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಇರಿಸ್ಬೋದಲ್ವಾ ಅಂತ ಅನ್ಕೊಂಡಂತೆ ಸುಮ್ನೆ. ನೀವು ಮನೆಗೆ ಹೋಗಿ ಓದಿ 10ನೇ ಸ್ಕಂದ 57ನೇ ಅಧ್ಯಾಯ 58ನೇ ಶ್ಲೋಕ ಲಾಸ್ಟ್ ಓದಿ. ಸುಮ್ನೆ ಅನ್ಕೊಂಡಂತೆ ಮಥುರೆ ನಿವಾಸಿಗಳು ರಾತ್ರಿ ಮಲಗಿದಂತೆ, ಬೆಳಿಗ್ಗೆ ಎದ್ದ ಕಣ್ಣು ಬಿಟ್ಟಿದ ತಕ್ಷಣ ದ್ವಾರಕಾ ನಗರಿ ಇದ್ರಂತೆ. ಇವರೆಲ್ಲರೂ ಅಂದ್ರೆ ದ್ವಾರಕಾ ನಗರಿ ಕ್ರಿಯೇಟ್ ಆಯ್ತು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಇತ್ತು, ದ್ವಾರಕಾ ದೊಡ್ಡ ಐಶ್ವರ್ಯವಾದಂತ ಸ್ತಂಭ. ಮಥುರೆಯಲ್ಲಿ ಮಲಗಿದ್ದವರು ಬೆಳಿಗ್ಗೆ ಕಣ್ ಬಿಟ್ಟಾಗ ದ್ವಾರಕ. ಕೃಷ್ಣ ಸುಮ್ನೆ ಯೋಚನೆ ಮಾಡಿದಕ್ಕೆ ಹಂಗ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಕೃಷ್ಣ ಸುಮ್ನೆ ಯೋಚನೆ ಮಾಡಿದ್ದು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನಚಮಸ್ತಾನಿ ಭೂತಾನಿ, ನಾನು ಎಲ್ಲೂ ಇಲ್ಲಪ್ಪ, ನನ್ನ ಶಕ್ತಿ ಮಾಡ್ತಾ ಇರೋದು. ಆದ್ರೆ ನನಗೆ ಇದ್ರ ಮೇಲೆ ಕಾಳಜಿ ಇಲ್ಲ, ಉದಾಸೀನವ. ನನಗೆ ಭಕ್ತರ ಮೇಲೆ ಕಾಳಜಿ. ನೋಡಿ, ಭಕ್ತರಿಗೋಸ್ಕರ ಸುಮ್ನೆ ಯೋಚನೆ ಮಾಡಿದ್ರೆ ಅದು ಕ್ರಿಯೇಟ್ ಆಗೋದು. ಅಂದ್ರೆ ಭಕ್ತರಂದ್ರೆ ಎಷ್ಟು ಇಷ್ಟ ಕೃಷ್ಣಗೋಸ್ಕರ. ಸೊ ಇವತ್ತಿನ ಕ್ಲಾಸ್ ನಾವು ಟೇಕ್ ಅವೇಸ್ ಅಂದ್ರೆ ನಾವು ತಿಳಿದುಕೊಂಡಂತ ಪಾಠ ಏನಂದ್ರೆ, ನಮ್ಮ ಜೀವನದಲ್ಲಿ ನಾವು ಕೃಪೆ ಪಡಿಬೇಕು ಅಂದ್ರೆ ಭಗವಂತನಿಗೋಸ್ಕರ ಶುದ್ಧ ಭಕ್ತಿ ಸೇವೆ ಮಾಡೋದ್ರಿಂದ ಮಾತ್ರ ಭಗವಂತನ ಕೃಪೆ ನೇರವಾಗಿ ನಾವು ಪಡಿಬಹುದು. ನಿಮ್ಗೆ ಇನ್ನೊಂದು ಸೀಕ್ರೆಟ್ ಇಲ್ಲ, ಎಲ್ಲರಿಗೂ ಬೇಗ ಭಗವಂತನ ಕೃಪೆ ಸ್ವಲ್ಪ ಫಾಸ್ಟ್ ಕೋರ್ಸ್ ಆಗಿ ತಗೊಳ್ಳೋಣ. ಬೇಕಾ ಎಲ್ಲರಿಗೂ ಭಗವಂತನ ಕೃಪೆ? ನೆಕ್ಸ್ಟ್ ಕ್ಲಾಸ್ ನಿಮ್ಮ ಫ್ಯಾಮಿಲಿನ ಎಲ್ಲಾರನ್ನೂ ಕರ್ಕೊಂಬನ್ನಿ ಸತ್ಸಂಗಕ್ಕೆ. ಭಗವಂತ ನಿಮ್ ಕೃಪೆ ಕೊಡ್ತಾನೆ. ಯಾಕಂದ್ರೆ ಯಾಕೆ ಇದನ್ನ ಹೇಳಿದೆ ಅಂದ್ರೆ, ಭಗವಂತ ನಿಮ್ಮನ್ನ ನೋಡ್ತಾನೆ. ಅಯ್ಯೋ, ಇವತ್ತು ಬಂದು ಕ್ಲಾಸ್ ಕೂತ್ಕೊಂಡು ಅವ್ರವ್ರು ನಾಳೆ ಅವ್ರ ಸಂಬಂಧಿಕನ್ ಕರ್ಕೊಂಡ್ ಬರ್ತಾ ಇದಾರಲ್ಲ, ನನ್ನ ಒಂದು ಕುರಿತಾದ ಜ್ಞಾನ ಹೇಳಕ್ ಕರ್ಕೊಂಡ್ ಬರ್ತಾ ಇದ್ದಾರೆ, ಸರಿ ಇವ್ರು ಕೃಪೆ ಕೊಡೋಣ. ನೆಕ್ಸ್ಟ್ ಕ್ಲಾಸ್ ಇಲ್ಲಿ ಚಾಪೆ ತುಂಬೋಗಿರ್ಬೇಕು. ಎಲ್ಲರೂ ನಿಮ್ಮ ಸಂಬಂಧಿಕರನ್ನ, ಫ್ರೆಂಡ್ಸ್ನ ಎಲ್ಲಾ ಕರ್ಕೊಂಬನ್ನಿ. ಪ್ರಸಾದ ಇದೆ, ಚಿಂತೆ ಇಲ್ಲ. ಪ್ರಸಾದ ಇದೆ ಪ್ರಭು, ಚಿಂತೆ ಇಲ್ಲ. ಎಲ್ಲಾರನ್ನೂ ಇಲ್ಲಿ ಚಾಪೆ ತುಂಬ ಹೋಗ್ಬೇಕು. ಇಲ್ಲಿ ಅದು ಭಗವಂತನ ಕೃಪೆ ಪಡೆಯೋಕೆ ಇರುವಂತ ಏಕೈಕ ಮಾರ್ಗ. ಅದು ಸಹ ಶುದ್ಧ ಭಕ್ತಿ ಸೇವೆ ಆಗ್ಬಿಡುತ್ತೆ. ಇದೇ ಇವತ್ತು ನಾವು ಕ್ಲಾಸ್ ಅಲ್ಲಿ ಕಲ್ತ್ಕೊಂಡಂತ ಪಾಠ. ಭಗವಂತನ ನಾವು ನೇರವಾಗಿ ನೋಡ್ಬೇಕು ಅಥವಾ ಕಾಣಿಸ್ತಾ ಇರುವಂತ ಭಗವಂತ ಕಾಣ್ಬೇಕು ಅಂದ್ರೆ ಶುದ್ಧ ಭಕ್ತಿ ಸೇವೆಯಿಂದ ಮಾತ್ರ ಶುರು ಮಾಡಿದಾಗ ಒಂದು ಹಂತದಲ್ಲಿ ಭಾವ ಅನ್ನೋ ಸ್ಟೇಜ್ಗೆ ಹೋಗ್ತೀವಿ, ಅವಾಗ ನಾವು ನೋಡ್ಬೋದು. ಮುಗಿಸೋಣ? ಸಾರಿ, ಕ್ಷಮಿಸಿ, ನಾನು ಮುಗಿಸ್ತೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಹೇಳಿ, ಇಲ್ಲಾಂದ್ರೆ ನಾನು ಕನ್ಕ್ಲೂಡ್ ಮಾಡ್ತೀನಿ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಯಾರಿಗಾದ್ರೂ ಈ ಕಡೆ ಪ್ರಶ್ನೆ ಇಲ್ಲೋ? ಓಕೆ.
ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ। ಅನಂತ ಕೋಟಿ ವೈಷ್ಣವಂದಿ ಕಿ ಜೈ। जगद्गुरु श्रीला प्रभुपाद की जय। नामाचार्य श्रीला हरिदास ठाकुर की जय। समवेत गौरव की जय। हरे कृष्ण।